ಓಂ ಶಾಂತಿ. ಆತ್ಮಿಕ ಸ್ಮೃತಿ. ಸ್ಮೃತಿ ಅಂದ್ರೆ ಏನು? ನೆನಪು ಬೇರೆ, ಸ್ಮೃತಿ ಬೇರೆ. ನೆನಪು ಅಂತಂದ್ರೆ ಆತ್ಮ ತನ್ನ ಮನಸ್ಸನ್ನ ಯಾವುದೇ ವಸ್ತು, ವ್ಯಕ್ತಿ, ಸಂಸ್ಕಾರದಲ್ಲಿ ಕೇವಲ ಮನಬುದ್ಧಿ ಹೇಳುವಂಥ ಕರ್ಮೇಂದ್ರಿಯವನ್ನು ಜೋಡಿಸಿದಾಗ, ಕನೆಕ್ಷನಲ್ಲಿ ಬಂದಾಗ ಆಗುವಂಥ ವಿಧಿಗೆ ನೆನಪು ಅಂತಿರ್ತಾರೆ. ಕೇವಲ ಮನಸ್ಸನ್ನು ಮಾತ್ರ ಇಡಬೇಕು. ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಶರೀರ, ಪ್ರಪಂಚದ ಯಾವುದೇ ಸಾಧನಗಳು ಆ ಕರ್ಮದಲ್ಲಿ ಉಪಯೋಗ ಆಗಬಾರ್ದು. ಆತ್ಮ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯದಿಂದ ಬೇರೆ ಯಾವುದೋ ವಸ್ತುವಿನ ಜೊತೆ ಜೋಡಣೆಯಾದಾಗ ಮನಸ್ಸಿನಿಂದ ಮಾತ್ರ ನೆನಪು ಅಂತ ಹೇಳ್ತಾರೆ. ಜೋಡಣೆ ಮಾಡುವಂಥ. ಇವಾಗ ನಾವು ಡೈಮಂಡ್ ಹಾಲ್ ನೆನಪು ಮಾಡಬೇಕು. ಯಾವುದರಿಂದ? ಮನಸ್ಸಿನಿಂದ. ಈ ಕಣ್ಣಿಂದ ಆಗೋದಿಲ್ವಲ್ಲ. ಅದೇ ಚಿಂತನೆ ಮಡಿವಾಳವನ್ನು ಇಲ್ಲಿದ್ದೀವಿ ನಾವು ಅಲ್ವಾ? ಓಕೆ. ನೆನಪು ಬೇರೆ, ಸ್ಮೃತಿ ಬೇರೆ. ಸ್ಮೃತಿ ಅಂದರೆ ಅಟೆನ್ಷನ್ ಅಂತ, ಗಮನ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಗಮನ. ಹಾಗಂದ್ರೆ ಏನು? ಏಕಾಗ್ರತೆ ಬೇರೆ. ಏಕಾಗ್ರತೆ ಅಂತಂದರೆ ಆತ್ಮ ಏಕ ಸಮಯದಲ್ಲಿ ತನ್ನ ಎಲ್ಲ ಸರ್ವ ಕರ್ಮೇಂದ್ರಿಯವನ್ನು ಒಂದೇ ಕರ್ಮದಲ್ಲಿ ಇಟ್ಟು ಅದರದ್ದೇ ಕರ್ಮದ ಫಲವನ್ನು ಅನುಭವ ಮಾಡ್ತಾ ಇದಕ್ಕೆ ಏಕಾಗ್ರತೆ ಅಂತ ಹೇಳ್ತಾರೆ. ಏಕ ಆತ್ಮ ತನ್ನ ಸ್ಥೂಲ ಕರ್ಮೇಂದ್ರಿಯ ಇರ್ಬೋದು, ಸೂಕ್ಷ್ಮ ಕರ್ಮೇಂದ್ರಿಯ ಇರ್ಬೋದು, ಒಂದರಲ್ಲಿ ಮಾತ್ರ ಇಡಬೇಕಾದ್ರು. ಸೀರಿಯಲ್ ನೋಡ್ತಾ ಇದ್ದೀವಿ, ಒಂದೇ ಕೆಲಸ, ಮತ್ತು ಬೇರೆ ಏನಿಲ್ಲ. ಏಕ ಸಮಯದಲ್ಲಿ ಆತ್ಮ ತನ್ನ ಎಲ್ಲ ಕರ್ಮೇಂದ್ರಿಯವನ್ನು ಏಕ ಕರ್ಮದಲ್ಲಿ ಇಟ್ಟು ಅದೇ ಜ್ಞಾನದ ಜೊತೆ ಕನೆಕ್ಷನಲ್ಲಿದ್ದು ಅದೇ ಕರ್ಮದ ಫಲವನ್ನು ಅನುಭವ ಮಾಡ್ತಾ ಇದ್ದರೆ ಅದಕ್ಕೇನು ಹೇಳ್ತಾರೆ? ಏಕಾಗ್ರತೆ. ಒಂದೊಂದು ಶಬ್ದದ ಅರ್ಥನೇ ಬೇರೆ. ಸ್ಮೃತಿ ಅಂತಂದರೆ ಆತ್ಮ ಕರ್ಮವನ್ನು ಮಾಡಬೇಕಾದ್ರೆ ಸಹಜವಾಗಿ ಅನುಭವ ಮತ್ತು ನಿರಂತರ ಪ್ರಾಕ್ಟೀಸ್ನಿಂದ ವಸ್ತುವಿನ ಜೊತೆಗೆ, ವ್ಯಕ್ತಿ ವಿಷಯದ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದರ ಒಂದು ಅರಿವಿನ ಸ್ಥಿತಿ. ಡೆಫಿನೇಷನ್ ಡೈರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾವೆಲ್ಲ ಕಾಲೇಜಲ್ಲಿದ್ದಾಗ ಈ ಎಕನಾಮಿಕ್ಸಲ್ಲಿ ಇದೆಲ್ಲ ಡೆಫಿನೇಷನ್ ಬರ್ತಾ ಇತ್ತು, ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನು ಅಂತ ಬಿಟ್ಟು. ಒಬ್ಬೊಬ್ರು ಒಂದೊಂದು ರೀತಿ ಡೆಫಿನೇಷನ್ ಕೊಡೋರು, ರೈಟರ್ಸ್. ಆಮೇಲೆ ಟೀಚರ್ ಎಕ್ಸ್ಪ್ಲೇನ್ ಮಾಡಿದಾಗ ಅದು ಸ್ವಲ್ಪ ಆ ಬುದ್ಧಿಲಿ ಹೋಗ್ತಾ ಇತ್ತು. ಹಾಗೆ ಇಲ್ಲಿ ಸ್ಮೃತಿ ಅಂತಂದರೆ ಆತ್ಮ ಸಣ್ಣ ಪ್ರಮಾಣದಲ್ಲಿ ಮನಸ್ಸಿನ ಮೂಲಕ, ವ್ಯಕ್ತಿ ವಸ್ತುವಿನ ಮೂಲಕ ಸಹಜ ರೂಪದಲ್ಲಿ ಗಮನದ ಅರಿವು. ಹಾಗಂದ್ರೆ ಏನು ನೋಡಿ, ನಾವು ಏನೇ ಕರ್ಮ ಮಾಡಬೇಕಾದ್ರೆ ನಮಗೆ ಸ್ತ್ರೀ ಅಂತ ಗೊತ್ತಿರ್ತದೆ, ಹೌದಾ? ನಾವು ನೆನ್ಪು ಮಾಡಬೇಕಾ? ಯೋಗ ಮಾಡಬೇಕಾ? ಇಲ್ಲ. ಪುರುಷ ಅಂತ ಗೊತ್ತು. ನಾವೇನು ಕರ್ಮ ಮಾಡಿದ್ರು ಚಿಂತನೆ ಮಡಿವಾಳದಲ್ಲಿದ್ದೀವಿ ಗೊತ್ತು. ನೀವು ಕ್ಲಾಸ್ ಆದರೂ ಕೇಳಿ, ಮುದ್ದೆನಾದರೂ ತಿನ್ನಿ, ಯೋಗನಾದರೂ ಮಾಡಿ. ಏನು ಗೊತ್ತು? ಏನು ಗೊತ್ತು? ಬೆಂಗಳೂರಿನಲ್ಲಿ ಇದ್ದೇನೆ ಗೊತ್ತು, ಚಿಂತನೆ ಮಡಿವಾಳದಲ್ಲಿ ಇದ್ದೇನೆ ಗೊತ್ತು, ನಾನು ಬೇಕೇ ಗೊತ್ತು. ಅದಕ್ಕೆ ನಾನು ಯೋಗ ಮಾಡಬೇಕಾ? ನೆನಪು ಮಾಡಬೇಕಾ? ಮನಸ್ಸನ್ನು ಇದ್ಬಿಟ್ಟು ಅಲ್ಲಿ ಇಡಬೇಕಾ? ಇಲ್ಲ. ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಹೆಂಗೆ ಗೊತ್ತು? ಮನಬುದ್ಧಿಯಲ್ಲಿದ್ದರೆ ಮಾತ್ರ ತಾನೇ ಗೊತ್ತಾಗ್ತದೆ. ಸೂಕ್ಷ್ಮವಾಗಿ ಆತ್ಮದ ಸ್ವಲ್ಪ ಶಕ್ತಿ ಏನು ಬೇಕು? ಅಲ್ಲಿ ಮನಬುದ್ಧಿ ಬೀರಿ ಆಗ್ಬೇಕಲ್ವಾ? ಮಿಕ್ಸಿ ತಿರುಗಬೇಕಂದ್ರೆ ಕರೆಂಟ್ ಬೇಕೋ ಬಿಡೋ? ಫ್ಯಾನ್ ತಿರುಗಬೇಕಂದ್ರೆ ಕರೆಂಟ್ ಬೇಕಾ? ಟ್ಯೂಬ್ಲೈಟ್ ಆನ್ ಮಾಡಬೇಕಂದ್ರೆ ಕರೆಂಟ್ ಬೇಕಾ? ಶಕ್ತಿ ಪ್ರವಾಹ ಆಗಬೇಕಲ್ವಾ? ಆ ಶಕ್ತಿಯಲ್ಲಿದೆ, ಆತ್ಮನಲ್ಲಿದೆ. ಆತ್ಮದ ಚೈತನ್ಯ ಶಕ್ತಿ ಸೂಕ್ಷ್ಮ ರೂಪದಲ್ಲಿ, ಸಹಜ ರೂಪದಲ್ಲಿ. ನೋಡಿ, ಉದಾಹರಣೆಗೆ ನೀವು ಫಸ್ಟಿಗೆ ಡ್ರೈವಿಂಗ್ ಮಾಡ್ತೀರಾ, ಟೂ ವೀಲರ್, ಏನಾಗ್ತದೆ? ಅದ್ರ ಕಡೆನೇ ಗಮನ. ಅದ್ರ ಡ್ರೈವಿಂಗಿನ ಕಡೆನೇ, ಸ್ವಲ್ಪ ಆ ಕಡೆ ಈ ಕಡೆ ಏನು ಮಾಡುವಂಗಿಲ್ಲ, ನೋಡುವಂಗಿಲ್ಲ. 2 ತಿಂಗಳಾಯ್ತು, 6 ತಿಂಗಳಾಯ್ತು, 2 ವರ್ಷ ಆಯ್ತು, ಡೈಲಿ ಡ್ರೈವಿಂಗ್ ಮಾಡ್ತಿದ್ದಾರೆ. ಅವಾಗ ಏನಾಗ್ತದೆ? ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರ್ತದೆ ಅಲ್ವಾ? ಕೆಲವೊಂದ್ಸಲ ಎದುರುಗಡೆ ಹಸು ಬಂದು ಗಾಡಿ ನಿಂತು ಮೇಲೆ ಗೊತ್ತಾಯ್ತು ಹೆಂಗೆ ನಿಲ್ತದೆ ಅಂತ. ಮೊದಲಾಗಿದ್ದಿದ್ರೆ ನಮ್ಗೆ ಗೊತ್ತಾಗಿ ಕೈ ಬ್ರೇಕ್ ಹತ್ರ ಹೋಗಿ ಗಾಡಿ ನಿಲ್ಲುವರೆಗೂ ಏನಾಗ್ಬಿಡ್ತಿತ್ತಲ್ಲಿ, ಗುದ್ದು ಬಿಡ್ತಾ ಇತ್ತು. ನಮ್ಮ ಮನಸ್ಸು ಹಿಂದ್ಗಡೆ ಯಾರ ಹತ್ರ ಮಾತಾಡ್ತಾ ಇರುತ್ತೆ,
ಯಾರ್ದ್ರ ಜೊತೆ ಮಾತಾಡ್ತಿರ್ತೀವಿ, ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ, ಅದ್ರ ಗಮನ ಯಾವುದ್ರ ಕಡೆಗಿರ್ತದೆ? ಡೈವಿಂಗ್ ಕಡೆಗಿರ್ತದೆ. ಅರ್ಥ ಆಯ್ತು? ಅಂದ್ರೆ ಯಾವುದೋ ಕರ್ಮವನ್ನ ನಿರಂತರವಾಗಿ ಮಾಡ್ತಾ ಮಾಡ್ತಾ ಅದರಲ್ಲಿ ನಾವು ಜ್ಞಾನಿಗಳು ಅನುಭವಿಗಳು ಆದಾಗ ಆತ್ಮ ತನ್ನ ಶಕ್ತಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಟರೆ ಸಾಕಾಗ್ತದೆ. ಪ್ರತಿನಿತ್ಯ ನಾವು ನಡಿತೀವಿ, ಆರಂಭದಲ್ಲಿ ಈ ಶರೀರವನ್ನು ಕಾಲಲ್ಲಿ ಇಡ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕಿತ್ತು, ನಡಿಬೇಕಾದ್ರೆ ಎಷ್ಟು ಕಷ್ಟಪಡಬೇಕಿತ್ತು, ಎಷ್ಟು ಗಮನ ಕೊಡಬೇಕಿತ್ತು, ಎ ಫಾರ್ ಆ್ಯಪಲ್ ಹೇಳಿಕ್ಕೆ ಎಷ್ಟು ಕಷ್ಟಪಡಬೇಕಿತ್ತು, ಶಬ್ದ ಹೊರಗಡೆ ತೆಗಿಲಿಕ್ಕೆ ಎಷ್ಟು ಕಷ್ಟಪಡಬೇಕಿತ್ತು. ಇವತ್ತೇನಾಗಿದೆ? ಏನಾಗಿದೆ? ಆರಾಮಾಗಿದೆ. ಅದೇ ಹೊಸ ಭಾಷೆ ಕಲಿಬೇಕು ಅಂದ್ರೆ ನಿಮ್ಗೇನಾಗತ್ತೆ? ಕಷ್ಟ ಆಗತ್ತಲ್ವ? ಅದನ್ನೇ ಪುನಃ 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 ಮಾಡಿದಾಗ ಏನಾಗ್ತದೆ? ಸಹಜವಾಗ್ತದೆ. ಹಾಗೆ ಯಾವುದೋ ಕರ್ಮವನ್ನ ನಿರಂತರವಾಗಿ ಮಾಡ್ತಾ ಆ ಕರ್ಮದ ಅರಿವು ನನಗಿರಬೇಕಾಗ್ತದೆ. ಹಾಗೆ ನಮ್ಮಲ್ಲಿ ಏನೇನು ಸ್ಮೃತಿ ಇದೆ? ಈಗ ನಿಮ್ಗೆ ಏನೇನು ಸ್ಮೃತಿ ಇದೆ ಹೇಳಿ ನೋಡೋಣ. ಇಲ್ಲಿ ನೀವು ಕುಂತಿದ್ದೀರಲ್ವಾ, ವರ್ತಮಾನ, ನಿಮ್ಗೆ ಏನೇನು ಸ್ಮೃತಿ ಇದೆ? ಈಗ ಹಗಲು ಅಂತ ಗೊತ್ತಿದೆ, ಗೊತ್ತಿಲ್ವೋ? ಗೊತ್ತಿದೆ. ಬಾಬನ ಮೇಲೆ ಕೂತ್ಕೊಂಡಿದ್ದೀವಿ, ಗೊತ್ತು. ನಾನು ಸ್ತ್ರೀ, ಗೊತ್ತು. ಪುರುಷ, ಗೊತ್ತು. ಮಧ್ಯಾಹ್ನ, ಗೊತ್ತು. ಬಿಸಿಲಿದೆ, ಗೊತ್ತು. ಜ್ಞಾನ ಕೇಳ್ತಿದ್ದೀವಿ, ಗೊತ್ತು. ಅರ್ಥ ಆಗತ್ತೋ ಬಿಡುತ್ತೋ ಆಮೇಲೆ, ಯಾರಿಗೆ ಗೊತ್ತು? ಅದೇನರ್ಥ? ಆತ್ಮದ ಶಕ್ತಿ ಮನಬುದ್ಧಿಯ ಮೂಲಕ ಇದು ಎಲ್ಲದರ ಜೊತೆಗೆ ಏನಾಗಿದೆ? ಜೋಡಣೆ ಆಗಿದೆ. ತಾನೆ? ಆಗಿದ್ದಕ್ಕೆ ತಾನೇ ನನಗೆ ಗೊತ್ತಾಗ್ತದೆ. ಕೆಲವೊಂದ್ಸಲ ನಾವು ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಕಾಲ್ ಕೆಳಗಡೆ ಇರೋ ಕಲ್ಲು ಕೂಡ ಕಾಣೋದಿಲ್ಲ. ಕಣ್ಣು ಮುಚ್ಕೊಂಡು ಹೋಗಿರ್ತಾರ, ಕಣ್ಣು ಬಿಟ್ಕೊಂಡು ಹೋಗಿರ್ತೀರೋ? ಕಣ್ಣು ಬಿಟ್ಕೊಂಡು ಹೋಗಿರ್ತೀರಿ, ಅದು ಕಲ್ಲೇ ಕಾಣೋದಿಲ್ಲ. ಗಮನ ಇರಲ್ಲ ಅಂದ್ರೆ ಮನಸ್ಸು ಬುದ್ಧಿ ಕಿವಿ ಕಡೆಗಿದೆ. ಇಲ್ಲಿದೆ. ಕಣ್ಣು ಓಪನ್ ಇದ್ದರೂ ಕೂಡ, ಸಾಧನ ಓಪನ್ ಇದ್ರೂ ಕೂಡ ಮನಸ್ಸು ಸಾಧನದ ಕಡೆಗೆ ಇದ್ದಾಗ ಮಾತ್ರ ಆ ಕರ್ಮ ಆಗತ್ತೆ, ಕರ್ಮದ ಫಲ ಆಗತ್ತೆ. ನೀವು ಮೌಂಟ್ ಅಬುಗೆ ಹೋಗಿ ಕೂತ್ಕೊಂಡ ಮಾತ್ರಕ್ಕೆ, ಬಾಬನ ಮನೆ ಹೋಗಿ ಕೂತ್ಕೊಂಡ ಮಾತ್ರಕ್ಕೆ ನೀವು ಯೋಗಿಗಳು ಅಂತ ಅರ್ಥ ಅಲ್ಲ. ಯೋಗಿಗಳು ಯಾವಾಗ? ಮನಸ್ಸನ್ನು ಪರಮಾತ್ಮನಿಟ್ಟ. ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡಿರಿ, ಟ್ರೈನಲ್ಲಿ ಬೇಕಾದ್ರೂ ಕೂತ್ಕೊಂಡಿರಿರ್ಲಿ, ನಿಮ್ಗೆ ಮನಸ್ಸೆಲ್ಲಿರ್ಬೇಕು? ಅಂದ್ರೆ ಆತ್ಮ ಯಾವುದಾದ್ರ ಜೊತೆಗೆ ಜೋಡಣೆ ಆಗ್ಬೇಕು ಅಂತಂದ್ರೆ ಮನಸ್ಸು ಅದರ ಜೊತೆಗೆ ಇಡಬೇಕು. ಬುದ್ಧಿಯಿಂದ ಆ ಮನಸ್ಸನ್ನು ಯಾವುದಲ್ಲಿ ಇಟ್ಟಿದಿರೋ ಅದರ ಗುಣಲಕ್ಷಣಗಳನ್ನು ಬುದ್ಧಿಯ ಮೂಲಕ ಆತ್ಮ ಏನ್ ಮಾಡಬೇಕು? ಅನುಭವ ಮಾಡಬೇಕಾಗ್ತದೆ. ಹಾಗೆ ಸ್ಮೃತಿ ಅಂತಂದ್ರೆ ನೀವು ಯೋಗ ಮಾಡ್ತಾ 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 ಅನುಭವ ಮಾಡ್ತಾ 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 ಆಮೇಲೆ ಏನಾಗ್ತದೆ? ಅದು ಯಾವುದಲ್ಲಿ ಕಾಣ? ಆತ್ಮಿಕ ಸ್ಮೃತಿಯಲ್ಲಿ. ಆರಂಭದಲ್ಲಿ ನೀವು ವೈಟ್ ಡ್ರೆಸ್ ಹಾಕೊಂಡಾಗ ಏನು ಅನಿಸ್ತಾ ಇತ್ತು? ವಿಶೇಷವಾಗಿ ಅಕ್ಕಂದಿರು ವೈಟ್ ಡ್ರೆಸ್ ಹಾಕೊಂಡಾಗ ಏನಾಗ್ತಿತ್ತು? ವೈಟ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ತಿಳ್ಕೊಂಡು, ವೈಟ್ ಸೀರೆ ಉಟ್ಕೊಂಡಿದ್ದೀನಿ, ಏನಾಗ್ತಿತ್ತು? ಫಸ್ಟಿಗೆಲ್ಲ ಕಲರ್ ಸೀರೆ ಎಲ್ಲ ಮ್ಯಾಚಿಂಗ್ ಗಿಚ್ಚಿಂಗ್ ಎಲ್ಲ ಧರಿಸಿ ವೈಟ್ ಡ್ರೆಸ್ ಹಾಕೊಂಡಾಗ ಏನಾಗುತ್ತೆ? ಯಾರೇನು ಹೇಳಿಬಿಡ್ತಾರೇನೋ, ಯಾವ ರೀತಿ ನೋಡಿಬಿಡ್ತಾರೇನೋ, ಅದಕ್ಕೇನು ಉಪ್ಪಿನಕಾಯಿ ಟಚ್ ಆಗಿಬಿಡ್ತದೇನೋ, ಏನೇನೋ ಏನಾಗ್ತದೆ? ಗಮನ ಇರ್ತದ, ತುಂಬಾ ಟೆನ್ಷನ್. ಆಮೇಲೆ ಅದನ್ನು ಧರಿಸ್ತಾ ಹೋದಾಗ ಆಮೇಲೆ ಏನಾಗ್ಬಿಡ್ತದೆ? ಪ್ರಾಕ್ಟೀಸ್ ಆಗಿಬಿಡ್ತದೆ. ಅಂದ್ರೆ ನಿರಂತರವಾಗಿ ಆತ್ಮದ ಶಕ್ತಿ ಆ ವಸ್ತುವಿನ ಜೊತೆಗೆ ಇರ್ತದೆ, ವ್ಯಕ್ತಿಯ ಜೊತೆಗೆ ಇರ್ತದೆ, ವಿಷಯದ ಜೊತೆಗೆ ಇರ್ತದೆ, ಸಂಸ್ಕಾರದ ಜೊತೆಗೆ ಇರ್ತದೆ. ಪ್ರಶ್ನೆ, ಈಗ ನಾನು ಆತ್ಮಿಕ ಸ್ಮೃತಿಯಲ್ಲಿ ಇದ್ದೇನೆ ಅಂತ ಹೆಂಗೆ ಗೊತ್ತಾಗ್ತದೆ? ನೆನಪಲ್ಲ. ಮನಸ್ಸನ್ನು ತಗೊಂಡು ಹೋಗಿ ಆತ್ಮನಲ್ಲಿ ಇಟ್ರೆ ನೆನಪು, ಬುದ್ಧಿಯನ್ನಲ್ಲಿ ವಿನಿಯೋಗ ಮಾಡಿ ಅನುಭವ ಮಾಡ್ತಾ ಇದ್ರೆ ಆತ್ಮಾನುಭೂತಿ. ಓಕೆ, ಸ್ಮೃತಿ ಏನು? ಸೂಕ್ಷ್ಮವಾಗಿ ಮನಸ್ಸು ಬುದ್ಧಿ ಅದರ ಜೊತೆಗೆ ಇರಬೇಕು. ಇವಾಗ ಈ ಆತ್ಮಿಕ ಸ್ಮೃತಿ ಹೇಳೋದು ಏನಾಗುತ್ತೆ ಅಂತಂದ್ರೆ, ನಾನು ಬೇರೆ ಕರ್ಮ ಮಾಡ್ತಾ ಇದ್ದಾಗಲೂ ಕೂಡ ನನ್ನ ಮನಸ್ಸು ಯಾರ ಜೊತೆಗೆ ಇರಬೇಕು? ಆತ್ಮನ ಜೊತೆಗೆ ಇರಬೇಕಾಗ್ತದೆ. ಅದು ಹೆಂಗೆ ಗೊತ್ತಾಗ್ತದೆ? ಇಟ್ಟಿದ್ದೇನೆ ಅಂತ ಸಂಕಲ್ಪ ಇರೋದಿಲ್ಲ, ಬಿಂದು ಕಾಣ್ತಾ ಇರೋದಿಲ್ಲ, ಪ್ರಕಾಶ ಕಾಣ್ತಾ ಇರೋದಿಲ್ಲ. ಏನಿರ್ತದೆ? ಅನುಭವ ಮಾತ್ರ ಇರ್ತದೆ. ಏನಿರ್ತದೆ? ಅನುಭವ. ಹೇಗೆ ಹೊರಗಡೆ ಬಿಸಿಲಿಂದ ಬಂದು ಫ್ಯಾನ್ ಕೆಳಗಡೆ ಕೂತ್ಕೊಂಡಾಗ ಅದ್ರ ಕಡೆ ಗಮನ ಕೊಟ್ಟಾಗ ನಿಮ್ಮ ಕೆಲಸ ಏನು? ಅನುಭವ ಮಾಡೋದು. ಅದೇ ಕೆಲಸ ನಿಮ್ದು. ಅದ್ರ ಜೊತೆ ಮನಸ್ಸನ್ನು ಇಟ್ಟಿದ್ದೀರಾ, ಬುದ್ಧಿ ಇಟ್ಟಿದ್ದೀರಾ, ಯೋಗ ಮಾಡಿದ್ದೀರಾ, ಅನುಭವ ಮಾಡ್ತಿದ್ದೀರಾ. ಓಕೆ, ಸರಿ. ಫ್ಯಾನ್ ಆನ್ ಮಾಡ್ಕೊಂಡಿದ್ದೀರಾ, ಮನೇಲಿ ಅಡುಗೆ ಮಾಡ್ತಾ ಇದ್ದೀರಾ. ಏನ್ ಮಾಡ್ತಿದ್ದೀರಿ?
ಅಡಿಗೆ. ಇಲ್ಲಿ ಮೇನ್ ಕೆಲಸ ಯಾವುದು? ಅಡಿಗೆ. ಮಧ್ಯದಲ್ಲಿ ಸಣ್ಣ ಪರ್ಸೆಂಟೇಜ್ ಯಾವ್ದು ಕಡೆಗೆ ಇಟ್ಟಿದ್ದೀರಿ? ಅವಾಗ ಏನಾಗ್ತದೆ? ಯಾವ್ದು ಕಡೆಗೆ ಇಟ್ಟಿದ್ದೀರಿ? ಫ್ಯಾನಿನ ಕಡೆಗೆ. ಅವಾಗ ಫ್ಯಾನಲ್ಲಿರುವಂಥ ಗುಣದ ಅನುಭವ ಯಾರಿಗಾಗ್ತದೆ? ಆತ್ಮನೇ. ಹಾಗೆ ಕರ್ಮವನ್ನು ಮಾಡ್ತಾನೂ ಕೂಡ ನಿಮ್ಮ ಮನಸ್ಸನ್ನ ಆತ್ಮದ ಜೊತೆಗೆ ಇಟ್ಟಾಗ ಆತ್ಮದಲ್ಲಿರುವಂಥ ಸ್ಮೃತಿ ಏನು ಗುಣಗಳು ಏನಾಗ್ತಾ ಹೋಗ್ತವೆ? ಆತ್ಮನಿಗೆ ಅನುಭವ ಆಗ್ತಾ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಬಾಬಾ? ಹಂಗಂದ್ರೆ ಓಕೆ, ಸ್ಮೃತಿ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ತಾನೆ? ಸ್ಮೃತಿ ಅಂತಂದ್ರೆ ಏನು? ನಿತ್ಯ ಕರ್ಮವನ್ನ ಬೇರೆ ಕರ್ಮವನ್ನು ಮಾಡ್ತಾ ಇದ್ದಾಗ್ಲೂ ಕೂಡ ನಾನೇನ್ ಮಾಡುವಂಥದ್ದು, ಯಾವುದೋ ವಸ್ತು ವ್ಯಕ್ತಿಯ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಕಡಿಮೆ ಶಕ್ತಿಯ ಮೂಲಕ ಮನಬುದ್ಧಿಯ ಮೂಲಕ ಸಹಜ ಸರಳವಾಗಿ ನಾನು ಕನೆಕ್ಟ್ ಆಗೋದಕ್ಕೆ ಏನ್ ಹೇಳ್ತಾರೆ? ಸ್ಮೃತಿ, ಅಟೆನ್ಷನ್, ಗಮನ ಅಂತ ಹೇಳ್ತಾರೆ. ಓಕೆ, ಸರಿ. ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂತಂದ್ರೆ ಮೋಹ ಅಂದ್ರೆ ಏನು? ಅಲ್ಲ, ಆಸೆ ಕಾಮನೆ ಬೇರೆ. ಆಸೆ, ಇಚ್ಛೆ, ಕಾಮನೆ, ಬೇಕು ಬೇಕು ಅಂತ ಹೇಳೋದು ಆಸೆ. ಮೋಹ ಒಳ್ಳೆಯದು ಕೆಟ್ಟದ್ದು? ಮತ್ತೆ ಅದು ಇಲ್ಲದೆ ಇರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಏನರ್ಥ? ಅಟ್ಯಾಚ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಮೋಹ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮೋಹ ಅಂತಂದ್ರೆ ನನ್ನದು ಅಂತ. ಏನ್ ಹೇಳಿ? ನನ್ನ ಮಗ, ನನ್ನ ತಾಯಿ, ನನ್ನ ಮನೆ, ನನ್ನ ಕೆಲಸ, ಇದು ಮೋಹ. ನನ್ನದು ಅಂತ. ಹಾಗಿದ್ರೆ ನಿಮ್ದ ಯಾವ ನಿಮ್ಮದಲ್ಲವೋ ಅದನ್ನ ನನ್ನದು ಅಂತ ಹೇಳುವಂಥದ್ದು ತಪ್ಪು. ಸರಿ, ನನ್ನದಲ್ಲದೆ ಇರೋದನ್ನು ನನ್ನದು ಅಂತ ಹೇಳಿದ್ರೆ ಏನಾಗ್ತದೆ? ತಪ್ಪಾಯ್ತು. ಅದರ ಪರಿಣಾಮ, ಪ್ರಭಾವ ಯಾವುದು ನನ್ನದಲ್ಲ ಅದನ್ನು ನನ್ನದು ಅಂತ ನೀವು ಹೇಳಿದ್ರಿ, ತಿಳ್ಕೊಂಡ್ರಿ, ಅದ್ರ ಜೊತೆ ಜೋಡಣೆ ಆದ್ರಿ, ಏನಾಗ್ತದೆ? ಪತಿ ನನ್ನರು ಅಂತ ಹೇಳಿದ್ರಿ, ಮಗ ನನ್ನವರು ಅಂತ ಹೇಳಿದ್ರಿ, ಓಕೆ, ಮನೆ ನನ್ನದು ಅಂತಂದ್ರಿ, ಏನಾಗ್ತದೆ? ಯಾವುದು ನನ್ನದು ಅಂತ ಹೇಳ್ತಿರೋ, ಇವಾಗ ಬೆಕ್ಕು ನನ್ನದು ಅಂತಂದ್ರೆ ಅದಕ್ಕೆ ಊಟ ತಿಂಡಿ ಯಾರು ಕೊಡಬೇಕು? ಅದು ನೋಡ್ಕೊಳ್ಳೋ ನೀವೇ ತಾನೆ. ಅದೇ ಬೆಕ್ಕು ಬಂದ್ಬಿಟ್ಟು ನಿಮ್ಮ ಹಾಸಿಗೆ ಮೇಲೆ ಬಂದು ಗಲೀಜು ಮಾಡಿದ್ರೆ ಕ್ಲೀನ್ ಯಾರು ಮಾಡಬೇಕು? ಹೌದಾ? ಹೀಗೆ ಹೇಳಿ ಆತ್ಮೀಯರೇ, ಪತಿ ನನ್ನವರು, ಮಗ ನನ್ನವರು, ಬಿಲ್ಡಿಂಗ್ ನನ್ನದು ಅಂತಂದ ಮೇಲೆ ಆ ವಸ್ತು ವ್ಯಕ್ತಿಗಳಲ್ಲಿ ಏನಿದೆಯೋ ಅದಕ್ಕೂ ಕೂಡ ನೀವೇ ಜವಾಬ್ದಾರರು. ಅರ್ಥ ಆಯ್ತೋ ಅರ್ಥ ಆಗಿಲ್ಲೋ? ವ್ಯಕ್ತಿ ವಸ್ತು ವಿಷಯಗಳನ್ನು ನನ್ನದು ಅಂತಂದಾಗ ಅದರಲ್ಲಿರುವಂಥ ಗುಣ ಅವಗುಣಗಳಿಗೆ ನೀವೇ. ನನ್ನ ಮಗ ಖುಷಿಯಾದ್ರೆ ನನಗೂ ಖುಷಿ ಆಗ್ತದೆ, ನನ್ನ ಮಗನಿಗೆ ದುಃಖವಾದ್ರೆ ನನಗೂ. ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ನನ್ನ ಮಗನಿಗೆ ಖುಷಿಯಾದ್ರೆ ನನಗೂ ಖುಷಿ ಆಗ್ತದೆ, ನನ್ನ ಮಗನಿಗೆ ದುಃಖವಾದ್ರೆ ನನಗೂ ದುಃಖವಾಗ್ತದೆ. ಯಾಕೆ? ಅವನು ಅಂತ ಯಾರು ಮಾಡ್ಕೊಂಡಿದ್ದು? ಸರಿ, ಆಗ ಖುಷಿ ನಿಮಗೆ ಆಗ್ತದೆ, ದುಃಖ ಆಗ್ತದೆ ಅಂತಂದ್ರೆ ಆ ಆತ್ಮ ಅನುಭವಿಸುವಂತ ವಿಕಾರದ ಪ್ರಭಾವನೂ ನಿಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ? ಇದೇ ಬಂದಿರೋ ಸಮಸ್ಯೆ. ಯಾವುದು ನನ್ನದು ಅಂತಂದಾಗ ಆ ಯಾವುದು ನನ್ನದು ಅಂತ ನೀವು ಹೇಳಿದಿರೋ, ಮನಸ್ಸನ್ನಿಟ್ಟಿದಿರೋ, ಅದರಲ್ಲಿರುವಂಥ ಗುಣಲಕ್ಷಣಗಳ ಪ್ರಭಾವ ನಿಮ್ಮ ಮೇಲೆ ಬಿದ್ದೇ ಬೀಳಲೇಬೇಕು. ಆ ಎಲ್ಲ ವಸ್ತು ವ್ಯಕ್ತಿಗಳಲ್ಲಿ ಇವತ್ತು ಪಂಚ ವಿಕಾರಗಳು ನೃತ್ಯ ತಾಂಡವ ಮಾಡ್ತಾ ಇರುವಂತ ಪ್ರಭಾವನೂ ಕೂಡ ನಿಮ್ಮ ಮೇಲೆ ಬಿದ್ದೇ ಬೀಳ್ತದೋ ಬೀಳಲ್ವೋ? ಅದಕ್ಕೆ ಭಗವಂತ ಹೇಳ್ತಾರೆ ನಷ್ಟ ಮೋಹ ಸ್ಮೃತಿ ಸ್ವರೂಪ. ಅಂದ್ರೆ ಭಗವಂತನ ಎದುರುಗಡೆ ಹೋಗಿ ಕೇಳ್ತಿರಲ್ಲ, ಶಾಂತಿ ಕೊಡು, ಸುಖ ಕೊಡು, ಆನಂದ ಕೊಡು, ನೆಮ್ಮದಿ ಕೊಡು ಅಂತ ಕೇಳ್ತಿರಲ್ಲ. ಅದಕ್ಕೇನು ಮಾಡಬೇಕು ಅಂತಂದಾಗ ಭಗವಂತ ಹೇಳ್ತಾರೆ ನಷ್ಟ ಮೋಹ. ಎಲ್ಲಿ ನೀನು ನಿನ್ನ ಜೀವನದ ನನ್ನದು ಅಂತ ಹೇಳಿದೆಯೋ ಅಲ್ಲಿಂದ ಮನಸ್ಸನ್ನ ತೆಗಿ. ಮೋಹಕ್ಕೆ ಕಾರಣ ಯಾವುದು? ಮನಸ್ಸು. ಯಾವುದು? ಮನಸ್ಸು. ಆ ನನ್ನದು ಹೇಳುವುದರ ಮನಸ್ಸನ್ನು ತೆಗಿ. ಇಷ್ಟು ಸುಂದರವಾಗಿದೆ ವಾಕ್ಯಗಳು. ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ. ಅದರ ಅರ್ಥ ಗೊತ್ತಿಲ್ಲ, ವಿಧಿ ಗೊತ್ತಿಲ್ಲ. ನಷ್ಟ ಮೋಹ, ನನ್ನದು ಹೇಳೋದಲ್ಲಿ ಮಾತ್ರ ತೆಗಿ. ಹೇಳ್ತಾರೆ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಲಿಲ್ಲ ಭಗವಂತ, ಸನ್ಯಾಸಿ ಆಗು ಅಂತ ಹೇಳಲಿಲ್ಲ, ಜಗಳ ಮಾಡು ಅಂತ ಹೇಳಲಿಲ್ಲ, ಸಿಟ್ಟು ಮಾಡು ಅಂತ ಹೇಳಲಿಲ್ಲ. ಏನ್ ಹೇಳಿದ್ದಾರೆ ಭಗವಂತ?
ನಷ್ಟ ಮೋಹ, ನನ್ನದು ಹೇಳುವಂತ ಭಾವವನ್ನ, ಮೋಹವನ್ನ, ಬಂಧನವನ್ನ ನೀನು ನಿನ್ನ ಮನಸ್ಸಿನಿಂದ ತೆಗಿ. ಯಾವುದರ ಮೇಲೆ? ನನ್ನದು ಅಂತಿದೆ, ಅದು ನಷ್ಟ ಮೋಹ ಸ್ಮೃತಿ ಸ್ವರೂಪ. ಸರಿ, ನನ್ನದೊಳಗೆ ಭಾವನ ತೆಗಿತಾರೆ. ಮುಂದೇನು ಮಾಡಬೇಕು? ಸ್ವರೂಪ, ಒರಿಜಿನಲ್ ರೂಪ. ಅವರನ್ನ ಮಗ ಅಂತ ನೋಡ್ಬೇಡ, ಆತ್ಮ ಅಂತ ನೋಡು. ಏನ್ ನೋಡು? ಯಾರನ್ನ? ನಿಮ್ ಜೊತೆಲಿ ಯಾರಿದ್ದಾರೆ? ಮಗ ಒಬ್ಬನೇ ಅಲ್ಲ, ಯಾರ್ಯಾರು? ಯಾರನ್ನ ನೋಡ್ಬೇಕು? ಆತ್ಮನಲ್ಲಿ ಏನಿದೆ? ಸಪ್ತಗುಣಗಳು. ಅವಾಗ ನಿಮ್ಗೇನ್ ಸಿಗ್ತದೆ? ಚೇಂಜ್ ಆಯ್ತು, ಆಗಿಲ್ವ? ಸ್ವರೂಪ. ಈಗ ನಿನ್ನ ತನುವಿನ ಕಡೆ ಗಮನ ಕೊಡ್ತೀಯಾ, ಸಂಸ್ಕಾರದ ಕಡೆ ಗಮನ ಕೊಡ್ತೀಯ, ಅದರಲ್ಲೇ ದುಃಖ ಇದೆ. ಅದೇ ಆತ್ಮದ ಕಡೆ ಗಮನ ಕೊಡ್ತೀಯ, ಅದರಲ್ಲಿ ಏನಿದೆ? ಸುಖ ಇದೆ. ನಾನು ಮಾರ್ಕೆಟಲ್ಲಿ ಹೋದಾಗ ಅಲ್ಲಿ ಆ್ಯಪಲ್ಲು ಕೂಡ ಇದೆ, ಅಲ್ಲಿ ಸಿಗರೇಟು ಕೂಡ ಇದೆ. ಸಿಗರೇಟ್ ತೆಗೆದುಕೊಂಡು ಆರೋಗ್ಯ ಹಾಳಾಗತ್ತೆ, ಆ್ಯಪಲ್ ತಗೊಂಡು ಆರೋಗ್ಯ ಚೆನ್ನಾಗಾಗ್ತದೆ. ವ್ಯಕ್ತಿಗಳಲ್ಲಿ ತಪ್ಪಿಲ್ಲ, ಸಂಬಂಧಿಕರಲ್ಲಿ ತಪ್ಪಿಲ್ಲ. ನಾನು ಅವ್ರನ್ನ ಹೆಂಗೆ ನೋಡ್ತೇನೆ? ಹೆಂಗೆ ನೋಡಬೇಕು? ಆತ್ಮಿಕ ರೂಪದಲ್ಲಿ ನೋಡು, ಆತ್ಮಿಕ ಶಕ್ತಿಯನ್ನು ಕೊಡು, ಆತ್ಮಿಕ ಶಕ್ತಿಯನ್ನು ಪಡಕು, ಅಷ್ಟೇ. ಅವಾಗ ನೀನೇನಾಗಿರ್ತೀಯ? ಸುರಕ್ಷಿತ. ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂದರೆ ಭಗವಂತ ಸ್ಪಷ್ಟವಾಗಿ ಹೇಳ್ತಾರೆ, ಮಗು ಈ ಪ್ರಪಂಚದಲ್ಲಿ ನನ್ನದು ನನ್ನದು ಅಂತ ಎಲ್ಲಿ ಇಟ್ಟಿದೆಯೋ ಅಲ್ಲಿ ಎಲ್ಲವನ್ನ ಮನಸ್ಸನ್ನ ತೆಗೆದು ಎಲ್ಲಿ ಮನಸ್ಸನ್ನಿಡು? ನಿನ್ನ ರೂಪದಲ್ಲಿ, ಸ್ವರೂಪ. ನೀನು ಯಾರು? ನಿನ್ನ ರೂಪ ಯಾವುದು? ಶಾಂತ ಸ್ವರೂಪ, ಸುಖ ಸ್ವರೂಪ, ಆನಂದ ಸ್ವರೂಪ, ಶಕ್ತಿ ಸ್ವರೂಪ. ಯಾವ ರೂಪ ನಿಂದು? ನಿನ್ನ ರೂಪ ಯಾವುದು? ಶಾಂತಿ, ಸುಖ, ಶಕ್ತಿ, ಆನಂದ. ನೀವು ಭಗವಂತ ಏನ್ ಕೇಳಿದಿರಿ ಅಲ್ವಾ? ಭಗವಂತ ಸ್ಪಷ್ಟವಾಗಿ ಹೇಳಿದ್ರು, ನೀನು ಬಿಲ್ಡಿಂಗ್ ಅಲ್ಲಿ, ಬಂಗಾರದಲ್ಲಿ, ಮಕ್ಕಳಲ್ಲಿ, ಪತಿಯಲ್ಲಿ ಇಲ್ಲೆಲ್ಲೂ ಶಾಂತಿ ಇಲ್ಲ. ಅವರಿಂದ ಶಾಂತಿ ಸಿಗ್ತದೆ ಅಂತ ನೀನು ಸಾಧನೆ ಮಾಡದೆ ನಿನಗೆ ಶಾಂತಿ ಸಿಗೋದಿಲ್ಲ. ಸಿಗೋದು ದುಃಖನೇ. ಯಾಕೆ? ಅವರಲ್ಲಿ ಅದೇ ಇರೋದು. ಯಾರಲ್ಲಿ ಏನಿದೆ ಅದೇ ತಾನೇ ಕೊಡ್ತೀರಾ? ಮೆಣಸಿನಕಾಯಿ, ಖಾರ ಮೆಣಸಿನಕಾಯಿ ನಾನು ತಗೊಂಡು ಅದನ್ನು ಬೆಲ್ಲದಲ್ಲಿ ಅದ್ದಿ ಆಮೇಲೆ ನಾಲ್ಗೆ ಮೇಲೆ ಇಟ್ಟರೆ ನನಗೆ ಸಿಹಿ ಆಗತ್ತೋ ಆಗಲ್ವೋ? ಯಾಕಾಗೋದಿಲ್ಲ ಅಲ್ವಾ? ಹಾಗೆ ದೇಹಾಭಿಮಾನದಲ್ಲಿ ಇರುವಂತ ಯಾವುದೇ ಆತ್ಮನ ಜೊತೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವರಿಂದ ಆತ್ಮೀಯರೇ ನಿಮಗೆ ವಿಕಾರನೇ ಸಿಗ್ತದೆ ಹೊರತು ಶಾಂತಿ ಸಿಗಲಿಕ್ಕೆ ಹೇಗೆ ಸಾಧ್ಯ? ಕೊಳಕಾಗಿರುವಂತ ವಸ್ತುವನ್ನ, ವ್ಯಕ್ತಿಯನ್ನು ಮುಟ್ಟಿದಾಗ ಕ್ಲೀನ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗತ್ತಾ? ಅವರೆಲ್ಲ ಯಾವುದಲ್ಲಿ ಪ್ರಭಾವಿತರಾಗಿದ್ದಾರೆ? ವಿಕಾರದಲ್ಲಿ ಪ್ರಭಾವಿತರಾಗಿದ್ದಾರೆ. ಸಂಸ್ಕಾರದಲ್ಲಿ ಅದೇ ಇದೆ. ನೀವು ಅವರ ಹತ್ರ ಹೋಗ್ಬಿಟ್ಟು ಶಾಂತಿ ಸಿಗ್ಬೇಕು, ಅದು ಎಲ್ಲಿಂದಾದ್ರೂ ಸಿಗತ್ತೆ. ಅದಕ್ಕಾಗಿ ಯಾರ ಕಡೆ ಸಮಯವನ್ನ ಕೊಡ್ತಾ ಇದ್ದೀರೋ, ಶಕ್ತಿಯನ್ನ ಕೊಡ್ತಾ ಇದ್ದೀರೋ, ಅದರಿಂದ ಶಾಂತಿ ಸಿಗೋದಿಲ್ಲ. ಈ ಅರ್ಥವನ್ನು ತಿಳ್ಕೊಂಡು ಮುಂದೆ ಪಶ್ಚಾತ್ತಾಪ ಪಡಬೇಡ. ಇವತ್ತು ನಾವೇನ್ ಮಾಡ್ತಿದ್ದೀವಿ? ಪರಮಾತ್ಮದಲ್ಲಿ ನನ್ನ ಮಕ್ಕಳು ಸಾಕ್ತಾರೆ, ಪತಿ ಸಾಕ್ತಾರೆ, ಬಂಗಾರ ಸಾಕ್ತದೆ, ಬಿಲ್ಡಿಂಗ್ಸ್ ಆಗ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಸಾಕತ್ತೆ. ಯಾವುದು ನಿಮ್ಗೇನ್ ಮಾಡೋದಿಲ್ಲ? ನಿಮ್ಮ ರಕ್ಷಣೆಗೆ ಬರೋದಿಲ್ಲ. ಯಾವುದು ನಿಮಗೆ ಶಾಂತಿ ಕೊಡೋದಿಲ್ಲ. ಯಾಕಂದ್ರೆ ಅದರಲ್ಲಿ ಎಲ್ಲೂ ಶಾಂತಿ ಇಲ್ಲವೇ ಇಲ್ಲ ಹೇಳೋದು ಸ್ಪಷ್ಟವಾಗಿ ಗೊತ್ತಿರಲಿ. ಆ ಶಾಂತಿ ಎಲ್ಲಿದೆ? ನಿನ್ನಲ್ಲಿದೆ. ಸ್ವರೂಪ ಒಂದು ನಿನ್ನಲ್ಲಿದೆ, ಇಲ್ಲ ನನ್ನಲ್ಲಿದೆ. ನಷ್ಟಮೋಹ ಸ್ಮೃತಿ ಸ್ವರೂಪ ಅಂತ ಯಾರು ಹೇಳ್ತಾರೆ? ಪರಮಾತ್ಮ ಹೇಳ್ತಾರೆ. ಒಂದು ನಿನ್ನ ರೂಪದಲ್ಲಿ ಇಡು, ಇಲ್ಲ ನನ್ನ ರೂಪದಲ್ಲಿ ಇಡು, ಅವಾಗ ನಿನಗೆ ಬೇಕಾಗಿರೋದು ಸಿಗತ್ತೆ. ಎಲ್ಲಿ ನಿನಗೆ ಸಿಗತ್ತೆ ಅಂತ ನೀನು ಮನಸ್ಸನ್ನು ಇಟ್ಟಿದೆಯೋ ಅಲ್ಲಿ ನಿನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಲ್ಲಿ ಅದು ಇಲ್ಲ. ಅವನತ್ತು ಇದ್ರೂ ಕೂಡ ಅವರು ಅದ್ರ ಜೊತೆ ಕನೆಕ್ಟ್ ಆಗಿಲ್ಲ. ಅವ್ರತ್ತು ಇದೆ, ಅದು ಅದ್ರ ಜೊತೆಗೆ ಅವ್ರೇನಾಗಿಲ್ಲ, ಕನೆಕ್ಟ್ ಆಗಿಲ್ಲ. ಈಗ ನೀವು ಯಾರ್ದೋ ಮನೆಗೆ ಹೋಗ್ತೀರಾ, ಲಿಂಬೆ ಹಣ್ಣು ಅವ್ರ ಹತ್ರ ಇದೆ, ನೀವು ಕೇಳಿದ್ರು ಲಿಂಬೆ ಹಣ್ಣು ಜ್ಯೂಸ್ ಮಾಡಿ ಕೊಟ್ಟಿಲ್ಲ, ಅವಾಗ ಲಿಂಬೆ ಹಣ್ಣು ಜ್ಯೂಸ್ ಸಿಗತ್ತೋ ಸಿಗಲ್ವೋ? ಸಿಗೋದಿಲ್ಲ. ನಮ್ಮ ಹತ್ರ ಇದ್ರೂ ಕೂಡ ನಾವು ಆತ್ಮದ ಕಡೆ ಗಮನ ಕೊಡ್ತಾ ಇಲ್ಲ, ಶರೀರದ ಕಡೆ ಗಮನ ಕೊಡ್ತಾ ಇದ್ದೀವಿ, ಪ್ರಪಂಚದ ಕಡೆ ಗಮನ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಬೇರೆಯವರಿಂದ, ಬೇರೆ ಮನುಷ್ಯಾತ್ವರಿಂದ, ಪಂಚತತ್ವಗಳಿಂದ ನಿಮ್ಗೇನಾಗೋದಿಲ್ಲ? ಶಾಂತಿ ಸಿಗಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ? ಸಾಧ್ಯ ಇದೆಯೋ ಇಲ್ವೋ? ಸಾಧ್ಯ ಇದೆಯೋ ಇಲ್ವೋ? ಸಾಧ್ಯ ಇದೆ ಇಲ್ವೋ? ಸಾಧ್ಯ ಇದೆ ಇಲ್ವೋ? ಒಂದು ವೇಳೆ ಎದಗಡೆಗೆ ಆತ್ಮ ಮನಬುದ್ಧಿಯನ್ನ ಪರಮಾತ್ಮನಲ್ಲಿ ಇಟ್ಟಿದ್ದೇ ಆದರೆ ಏನು? ಒಂದು ವೇಳೆ ಎದಗಡೆಗಿರುವಂತ ಆತ್ಮ ತನ್ನ ಮನಬುದ್ಧಿಯನ್ನ ಆತ್ಮ ಮತ್ತು ಪರಮಾತ್ಮನಲ್ಲಿ ಇಟ್ಟಿದ್ದೇ ಆದರೆ ಆವಾಗ ಅನುಭವ ಆಗತ್ತೋ ಆಗಲ್ವೋ? ಅದಕ್ಕೆ ನಿಮ್ಗೆ ದೃಷ್ಟಿ ತಗೊಳ್ಳಿ ಅಂತ ಹೇಳೋದು.
ನೀವು ದೃಷ್ಟಿ ತಗೊಳ್ಳಿ ಅಂತ ಹೇಳೋದು ಯಾಕೆ? ನಾವು ನಮ್ಮ ಮನಸ್ಸನ್ನು ಪರಮಾತ್ಮನ ಕೈಯಲ್ಲಿ ಇಟ್ಟಾಗ ಅವಾಗ ಏನಾಗ್ತದೆ? ಪರಮಾತ್ಮನ ಶಕ್ತಿ ಏನಾಗುತ್ತೆ? ಆತ್ಮದ ಮೂಲಕ, ಮನ ಬುದ್ಧಿಯ ಮೂಲಕ, ಕಣ್ಣಿನ ಮೂಲಕ ಏನಾಗ್ತದೆ? ಹೊರಗಡೆಗೆ ಬರ್ತದೆ. ಎದುರುಗಡೆ ವ್ಯಕ್ತಿ ನಗ್ತಾ ಇದ್ದಾನೆ, ನೀವು ಅವರನ್ನು ನೋಡಿದೆ, ನಿಮ್ಗೆ ಅಳು ಬರುತ್ತೋ ಬರಲ್ವೋ? ಬರುತ್ತಾ? ಏನು ಬರ್ತದೆ? ಎದುರುಗಡೆ ವ್ಯಕ್ತಿ ನಗ್ತಾ ಇದ್ದಾನೆ, ನೀವು ಅವರನ್ನು ನೋಡಿದ್ರೆ ನಿಮ್ಗೆ ಏನಾಗ್ತದೆ? ಅವ್ರು ಅಳ್ತಾ ಇದ್ರೆ, ಅವ್ರು ಸಿಟ್ಟಿನಲ್ಲಿದ್ರೆ, ಅವ್ರು ಶಾಂತಿಯಲ್ಲಿದ್ದರೆ ಅಷ್ಟೆ. ಯಾವ್ದು ಇಷ್ಟ ಆಗ್ತದೆ? ಅವಾಗ ಮೊದಲು ಆ ಶಾಂತಿಯನ್ನು ಅನುಭವಿಸಿ, ಅದನ್ನು ಏನು ಮಾಡಬೇಕು? ಅನುಭವಿಸಿ. ಹಾಗೆ ನೀವೇನು ಮಾಡಬೇಕು ಇವಾಗ? ಯಾರಿಂದನೂ ಅಶಾಂತಿಯನ್ನು ತಗೊಳ್ಳೋದಲ್ಲ, ನೀವೇನು ಕೊಡಬೇಕು ಇವಾಗ? ಶಾಂತಿಯನ್ನು ಕೊಡಬೇಕು. ಹೊರಗಡೆ ಪ್ರಪಂಚದಲ್ಲಿ ಬಿಸಿಲನ್ನು ತಗೊಳ್ಳೋದಲ್ಲ, ನೀವು ಫ್ಯಾನ್ ಆಗ್ಬಿಟ್ಟು ಬೇರೆಯವ್ರಿಗೆ ಏನು ಕೊಡಬೇಕು? ಗಾಳಿಯನ್ನು ಕೊಡುವಂಥವರಾಗಬೇಕು. ಈಗ ಹೇಳಿ, ನಾನು ನನ್ನ ಮನಸ್ಸನ್ನು ಯಾರ ಜೊತೆಗೆ ಇಡಬೇಕು? ಸ್ವರೂಪ, ಯಾವುದಾದ್ರು ಆತ್ಮದ ರೂಪದ ಜೊತೆಗೆ ಇಡಬೇಕು. ಪರಮಾತ್ಮನು ಕೂಡ ಒಂದು ಆತ್ಮ ತಾನೇ, ಆತ್ಮದ ರೂಪದಲ್ಲಿ ಇಡಬೇಕೇ ಹೊರತು ಬೇರೆ ಎಲ್ಲಿ ಇಟ್ಟರೂ ಕೂಡ ನಿನಗೆ ಬೇಕಾಗಿರುವಂಥದ್ದು ಈ ಪ್ರಪಂಚದಲ್ಲಿ ಎಲ್ಲೂ ಸಿಗುವುದಿಲ್ಲ. ಆತ್ಮದ ರೂಪದಲ್ಲೇ ಇಡಬೇಕೇ ಹೊರತು ದೇವತಾ ರೂಪದಲ್ಲಲ್ಲ, ಮೂರ್ತಿಯಲ್ಲಿ ಅಲ್ಲ, ಅಥವಾ ಪಾಠ ಪ್ರವಚನದಲ್ಲಿ ಅಲ್ಲ, ಯಜ್ಞ ಯಾಗಾದಿಗಳಲ್ಲೆಲ್ಲ, ಪೂಜೆಯಲ್ಲೂ ಅಲ್ಲ. ಶಾಂತಿ ಇರೋದೆಲ್ಲಿ? ಇಲ್ಲಿ ಆತ್ಮದಲ್ಲಿ. ಎಲ್ಲಿದೆಯೋ ಅಲ್ಲೇ ತಾನೇ ಹೋಗ್ಬೇಕು. ಸರಿ, ನನಗೆ ಆರೋಗ್ಯ ಸರಿ ಇಲ್ಲ ಬಸವಣ್ಣ, ನನ್ನ ಶರೀರಕ್ಕೆ ಆರೋಗ್ಯ ಸರಿ ಇಲ್ಲ. ಓಕೆ, ಈಗ ನಾನು ಏನು ಮಾಡ್ತೇನೆ ಅಂದರೆ 2 ವೀಲರ್ ರಿಪೇರಿ ಮಾಡು ಗ್ಯಾರೇಜಿಗೆ ಹೋಗ್ತೇನೆ. ಅದು ನನ್ನ ಆರೋಗ್ಯ ಸರಿ ಹೋಗುತ್ತೋ ಹೋಗಲ್ವೋ? ಯಾರ ಹತ್ರ ಹೋಗ್ಬೇಕು? ಹೋಗ್ಬೇಕು ತಾನೆ. ನಿಮ್ಗೇನು ಬೇಕು? ಶಾಂತಿ ಬೇಕು. ಎಲ್ಲಿದೆ? ಎಲ್ಲಿದೆ? ಒಂದು ಆತ್ಮನಲ್ಲಿ, ಇನ್ನೊಂದು ಪರಮಾತ್ಮ. ಇಲ್ಲ, ಮೂರನೇ ಶಾಂತಿಧಾಮದಲ್ಲಿ. ಮೂರೇ ಕಡೆಗೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಮೂರನೇದು ಶಾಂತಿಧಾಮ. ಶಾಂತಿಧಾಮದಲ್ಲಿ ಯಾಕಿದೆ? ಏನಾದರೂ ಒಂದು ಇರಬೇಕು ಅನ್ನೋದು ಕಾರಣ ಬೇಕಲ್ವಾ? ಓಕೆ, ಇಲ್ಲಿ ಒಂದು 25 ಹಲಸಿನ ತಂಡಿಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಪಕ್ಕದ ರೂಮ್ನಲ್ಲಿ ಇಟ್ಟಿದ್ದಾರೆ, ಆ ರೂಮ್ನಲ್ಲಿ. ನೀವು ಇಲ್ಲಿ ಬಂದ್ರೆ ನಿಮ್ಗೆ ಯಾವ ವಾಸನೆ ಬರ್ತದೆ? ಮಾವಿನ ಹಣ್ಣಿನ ವಾಸನೆ ಬರ್ತದೋ ಬರಲ್ವೋ? ನಿಮ್ಗೆ ಹಲಸಿನ ಕಾಣ್ತಾ ಇಲ್ಲ, ಯಾವ ವಾಸನೆ ಬರ್ತದೆ? ಆ ವಾಸನೆ ಎಲ್ಲಿಂದ ಬಂತು? ಅಲ್ಲಿಂದ ತಾನೇ ಬಂತು. ಅಂದಮೇಲೆ ಪರಮಧಾಮದಲ್ಲಿ ಯಾರಿರ್ತಾರೆ? ಪರಮಾತ್ಮ. ಮತ್ತೆ ಯಾರಿರ್ತಾರೆ? ಆತ್ಮಗಳು. ಅವ್ರು ಯಾವ ರೂಪದಲ್ಲಿ ಇರ್ತಾರೆ? ಶಾಂತಿ ಸ್ವರೂಪದಲ್ಲಿ ಇರ್ತಾರೆ. ಅವಾಗ ಅಲ್ಲಿ ಏನಿರ್ತದೆ? ಸಿಂಪಲ್. ನಾವೆಲ್ಲರೂ ವೈಟ್ ಡ್ರೆಸ್ ಹಾಕೊಂಡ್ರೆ ಯಾವ ಡ್ರೆಸ್ ಕಾಣುತ್ತೆ? ಓಕೆ, ಇಲ್ಲೇನಿದೆ? ಸುಲಭ ಮಂಜದಲ್ಲಿ ಎಲ್ಲರೂ ಅಶಾಂತಿ ಅಶಾಂತಿ ಅಶಾಂತಿ. ವಾಯುಮಂಡಲದಲ್ಲಿದೆ ಅಶಾಂತಿ. ಯಾರಿಂದ ಬರ್ತಾ ಇದೆ? ಆತ್ಮನಿಂದನೇ ಬರ್ತಾ ಇದೆ. ಈಗ ಅದನ್ನೇ ನಾವೇನ್ ಮಾಡಬೇಕು? ಚೇಂಜ್ ಮಾಡಬೇಕು ಆತ್ಮೀಯರೇ, ಅಷ್ಟೇ. ಸಹಜನೋ ಕಷ್ಟನೋ? ಕೇಳಲಿಕ್ಕೆ ಸಹಜ ಅನ್ನೋರೆ, ಮಾಡ್ಲಿಕ್ಕೆ ಯಾಕೆ ಕಷ್ಟ? ಯಾಕೆ ಕಷ್ಟ ಅಂದ್ರೆ ಮುಖ್ಯವಾಗಿ ಮತ್ತೆ ಆತ್ಮ ಆಗೋದಿಲ್ಲ. ನಾವು ಏನಾಗೋದಿಲ್ಲ? ಮೂಲವಾಗಿ ಆತ್ಮ ಆಗದೇ ಇರುವಂತ ಕಾರಣದಿಂದ ಏನಾಗ್ತಾ ಇದೆ? ಅಶಾಂತಿ ಆಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡಬೇಕಾಗತ್ತೆ? ಪುನಃ 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 ರಾಜಯೋಗದಲ್ಲಿ ಕುತ್ಕೊಂಡಾಗ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಆತ್ಮಿಕ ಸ್ಮೃತಿ ಅಂತಂದ್ರೆ, ಹೇಗೆ ನಾವು ಪ್ರತಿ ಕರ್ಮ ಮಾಡಬೇಕಾದ್ರೆ ನಾನು ಸ್ತ್ರೀ ಪುರುಷ ಹೇಳುವಂತ ಸ್ಮೃತಿ ಇರುತ್ತೋ, ಹಾಗೆ ಸದಾಕಾಲ ಪ್ರತಿ ಕರ್ಮ ಮಾಡಬೇಕಾದ್ರೆ ಯಾವ ಸ್ಮೃತಿ ಇರಬೇಕು? ಆತ್ಮಿಕ ಸ್ಮೃತಿ, ಪಾರಮಾರ್ಥಿಕ ಸ್ಮೃತಿ. ಪರಮಾತ್ಮನ ಸ್ಮೃತಿನೂ ಇರಬೇಕು. ಏನಿರಬೇಕು? ನಿಮಗೂ ಸ್ಮೃತಿ ಇರ್ತದೆ ಇರಲ್ಲೋ? ಏನೇನು ಸ್ಮೃತಿ ಇರ್ತದೆ? ನಾನು ಸ್ತ್ರೀ ಅಥವಾ ಪುರುಷ ಹೇಳುವಂಥ ಸ್ಮೃತಿನೂ ಇರ್ತದೆ. ಅದಕ್ಕಿಂತ ಇಂಪಾರ್ಟೆಂಟ್ ಒಂದು ಸ್ಮೃತಿ ಇರ್ತದೆ. ಯಾವುದು? ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರಲ್ಲೂ ಆ ಸ್ಮೃತಿ ಇರ್ತದೆ. ಯಾವುದು? ಹೆಚ್ಚಿನ ಜನರ ಹತ್ರ ಆ ಸ್ಮೃತಿ ಇರ್ತದೆ. ಯಾವುದು? ನನ್ನ ಹತ್ರ ಮೊಬೈಲ್ ಇದೆ ಹೇಳುವಂಥ ಸ್ಮೃತಿ. ಯಾವ ಸ್ಮೃತಿ? ಮೊದಲಿತ್ತ, ಈಗ ಇರ್ತದೋ ಇಲ್ಲೋ? ಅದಕ್ಕೆ ನಿಮ್ಗೆ ಟೈಮ್ ಇದೆ, ಅದಕ್ಕೆ ವಿಧಿ ಗೊತ್ತುಂಟು. ಇಲ್ಲಿ ಮಾಡ್ಲಿಕ್ಕೆ ಮಾತ್ರ ನಮ್ಮ ಹತ್ರ ಇಲ್ಲ ಅನ್ನೋರು ಎಷ್ಟು ಕೆಲಸ. ಇದು ಹೆಂಗೆ ಹೊಸದಾಗಿ ಹೆಂಗೆ ಸೇರಿಸ್ಕೊಳ್ಳೋದು? ಹೊಸ ಮಗು ಹುಟ್ಕೊಂಡಿದ್ದಿದ್ರೆ ಆ ಮಗುವಿನ ಬಗ್ಗೆ ನಿಮ್ಗೆ ಸಮಯನೂ ಇದೆ, ಸ್ಮೃತಿನೂ ಇದೆ. ಹೊಸ ಮನೆ ತಗೊಂಡದಕ್ಕೆ ಸ್ಮೃತಿ ಇದೆ, ಗಾಡಿ ತಗೊಂಡ್ರೆ ಸ್ಮೃತಿ ಇದೆ. ಯಾವುದಕ್ಕೆ ಸ್ಮೃತಿ ಇಲ್ಲ? ಯಾಕೆ ಹೇಳಿ? ಅದಕ್ಕೆ ಸುಖ ಸಿಗ್ತದಲ್ಲ, ಅದಕ್ಕೆ ನಿಮ್ಗೆ ಟೈಮ್ ಇಲ್ಲ. ದುಃಖ ತಗೊಂಡು 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 ತಿಂದು ತಿಂದು ಬೇರೆ ಕೊಟ್ಟು ಕೊಟ್ಟು ಏನಾಗ್ಬಿಟ್ಟಿದೆ? ಅದು ಇಷ್ಟ ಆಗ್ಬಿಡುತ್ತೆ ಅಲ್ವಾ? ಹೇಗೆ ಅಂತಂದ್ರೆ, ಗೋಬಿ ಮಂಚೂರಿ ಮಸಾಲೆ ಪೂರಿ ತಿಂದವನಿಗೆ ಮುದ್ದೆ ಸಾಂಬಾರು ಕೊಟ್ರೆ ಬೇಕು ಹೇಳ್ತಾನೆ, ಬೇಡ ಹೇಳ್ತಾನೋ? ಯಾಕೆ?
ನಾಲಿಗೆಗೆ ಆ ರುಚಿ ಕೊಟ್ಟು 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 ಆರೋಗ್ಯಕ್ಕೆ ಚೆನ್ನಾಗಿರುವಂಥ ಆಹಾರ ಕೊಟ್ಟವನ್ನೇನು ಹೇಳ್ತಾನೆ? ಬೇಡ. ಹಾಗೆ ಇಂದ್ರಿಯ ಸುಖವನ್ನು ತೆಗೆದುಕೊಂಡು 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 ಏನಾಗ್ಬಿಟ್ಟಿದ್ದೀವಿ ನಾವು? ರಾವಣನಿಗೆ ವಶೀಭೂತರಾಗಿದ್ದು ಬಿಟ್ಟಿದ್ದೀವಿ. ಅದಕ್ಕಾಗಿ ರಾಮನಿಗೆ ವಶೀಭೂತರಾಗಬೇಕು ಅಂತಂದರೆ ಅಷ್ಟು ನಾವೇನಾಗಬೇಕು? ಪರಿಶುದ್ಧವಾಗಬೇಕು, ಸಾಧನೆಯನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು, ಗಮನವನ್ನು ಕೊಡಬೇಕು ಆತ್ಮೀಯರೇ. ಆವಾಗ ಮಾತ್ರ ಸಾಧ್ಯವಾಗತ್ತೆ ಹೊರತು ಇಲ್ಲ ಅಂದ್ರೆ ಬರೀ ಬ್ರ್ಯಾಂಡ್ ಮಾತ್ರ ಇರ್ತದೆ, ನಾನು ಬ್ರಹ್ಮಕುಮಾರ ಕುಮಾರಿ ಅಂತ. ಒಳಗಡೆಯಿಂದ ಏನಿರೋದಿಲ್ಲ, ಶೋ. ಒಳಗಡೆಯಿಂದ ರಿಯಲ್ ಆಗಿ ಆ ಬ್ರಹ್ಮಕುಮಾರಿ ಜೀವನವನ್ನು ಅನುಭವಿಸಿ. ಬೇರೆಯವರು ತೋರಿಸ್ಲಿಕ್ಕೆ ಬ್ರಹ್ಮಕುಮಾರ ಕುಮಾರಿ ಆಗೋದು ಬೇಡ. ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳಿ, ಆ ಸುಖವನ್ನು ಅನುಭವಿಸಿ. ಆವಾಗ ನೋಡಿ ನಿಮ್ಮಲ್ಲಿ ಹೇಗೆ ಬದಲಾವಣೆ ಬರ್ತದೆ, ಮನೆಯಲ್ಲಿ ಹೇಗೆ ಬದಲಾವಣೆ ಬರ್ತದೆ. ಮನೆಯಲ್ಲಿ ಬದಲಾವಣೆ ಬರಬೇಕು, ಮನದಲ್ಲಿ ಬದಲಾವಣೆ ಬರಬೇಕು. ನಾವೇನ್ ಮಾಡ್ತಿದ್ದೀವಿ? ಬಾಬಾ ಫರ್ನಿಚರ್ ಚೆನ್ನಾಗಿರೋದನ್ನು ಕೊಡು, ಬೈಕ್ ಕೊಡು. ಮನೆಯಲ್ಲಿ ಬದಲಾವಣೆ ಮಾಡೋದನ್ನು ಪ್ರಯತ್ನ ಮಾಡ್ತಿದ್ವಿ ಆತ್ಮೀಯರೇ. ನಿಮ್ಮ ಜೊತೆಯಲ್ಲಿರುವಂಥ ಆತ್ಮದ ಮನದಲ್ಲಿ ಮಾಡಿ. ಆವಾಗ ನೋಡಿ ಮನೆ ಖಂಡಿತವಾಗಲೂ ಕೂಡ ಏನಾಗ್ತದೆ? ಬದಲಾವಣೆ ಆಗೇ ಆಗ್ತದೆ. ಓಕೆ. ಆತ್ಮಿಕ ಸ್ಮೃತಿ ಅಂತಂದ್ರೆ ಏನು? ಏನೇ ಕರ್ಮ ಮಾಡಬೇಕಾದ್ರೂ ಮನಸ್ಸು ಆತ್ಮನ ಜೊತೆಯಲ್ಲಿದ್ದು ಬುದ್ಧಿಯ ಮೂಲಕ ಆತ್ಮದ ಸಪ್ತ ಗುಣದ ಅನುಭವ ಆತ್ಮನಿಗೆ ಆಗ್ತಾ ಇದ್ದಲ್ಲಿ ಅದಕ್ಕೇನು ಹೇಳ್ತಾರೆ? ಆತ್ಮಿಕ ಸ್ಮೃತಿ. ಓಕೆ. ನಷ್ಟಮೋಹ ಸ್ಮೃತಿ ಲಬ್ಧ ಅಂತಂದ್ರೆ ಏನು? ಸ್ಮೃತಿ ಸ್ವರೂಪ ಅಂತಂದ್ರೆ ಏನು? ನಿನ್ನ ಮನಸ್ಸನ್ನು ಬೇರೆ ಎಲ್ಲದಿಂದ ತೆಗೆದು ಯಾವುದಲ್ಲಿಡಬೇಕು? ಆತ್ಮನಲ್ಲಿದ್ದು ಆ ರೂಪವನ್ನು ಧಾರಣೆ ಮಾಡು. ಸ್ವರೂಪ. ರೂಪ ಅಂತಂದೇನು? ಧರಿಸೋದು. ಹೀಗೆ ನಾವು ಮನೆಯಿಂದ ಹೊರಗಡೆ ಬರಬೇಕು ಒಂದು ರೀತಿ ರೂಪ ಮಾಡ್ಕೊಂಡು ಹೋಗ್ತೀವಲ್ಲ. ಮದುವೆ ಮನೆ ಹೋಗ್ಬೇಕಾದ್ರೆ ಒಂದು ರೀತಿ ರೂಪ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ರೀತಿ ರೂಪ, ಯಾರಿಗಾದ್ರೂ ಶರೀರ ಮಣ್ಣು ಮಾಡಬೇಕಾದ್ರೆ ಒಂದು ರೀತಿ ರೂಪ. ಹಾಗೆ ಆತ್ಮಕರ್ಮ ಮಾಡ್ಬೇಕಾದ್ರೆ ಯಾವ ರೂಪದಲ್ಲಿ ಹೋಗ್ಬೇಕು? ಎಷ್ಟು ಮಜಾ ಗೊತ್ತಾ? ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಬಾಟ್ಲಿ ರೂಪ ರೆಡಿ ಮಾಡ್ಕೊಂಡು ಹೋಗ್ತೀವಿ, ಚಪ್ಪಲಿ ರೂಪ ರೆಡಿ ಮಾಡ್ಕೊಂಡು ಹೋಗ್ತೀವಿ, ಬಟ್ಟೆ ರೂಪ ರೆಡಿ ಮಾಡ್ಕೊಂಡು ಹೋಗ್ತೀವಿ, ಶರೀರದ ರೂಪ ರೆಡಿ ಮಾಡ್ಕೊಂಡು ಹೋಗ್ತೀವಿ, ಮೊಬೈಲ್ ರೂಪ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಯಾವ್ದು ಮಾಡ್ಕೊಂಡು ಹೋಗಲ್ಲ? ಆತ್ಮ ಮತ್ತು ಮನಬುದ್ಧಿಯ ರೂಪನೇ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಊಟ ಇಲ್ಲ, ಸ್ವಚ್ಛತೆ ಇಲ್ಲ, ಏನೂ ಇಲ್ಲ. ಮತ್ತೆ ಕರ್ಮ ಸರಿ ಆಗ್ಬೇಕು ಅಂದ್ರೆ ಎಲ್ಲಿಂದ ಆಗ್ತದೆ? ಗೊತ್ತಾಗಲ್ವೋ? ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ನಮ್ಗೆ ಅರ್ಥನೇ ಆಗೋದಿಲ್ಲ. ಮತ್ತೆ ನಮ್ಗೆ ಅಸಫಲತೆ ಆಗ್ತದೆ, ದುಃಖ ಆಗ್ತದೆ, ವಿಘ್ನಗಳು ಬರ್ತಾವೆ, ಪರಿಸ್ಥಿತಿಗಳು ಬರ್ತಾವೆ. ಬರ್ದೇನೇನಾಗ್ತದೆ ಮತ್ತೆ? ವಿಧಿವತ್ತಾಗಿ ಯಥಾರ್ಥವಾಗಿ ಸಮರ್ಪಕವಾಗಿ ಭಗವಂತ ಏನು ಹೇಳ್ತಿದಾರೋ ಅದನ್ನು ಗಮನ ಕೊಟ್ಬಿಟ್ಟು ಕಾರ್ಯರೂಪದಲ್ಲಿ ತನ್ನಿ. ಭಗವಂತ 24/7 ಇದನ್ನೇ ಮಾಡಿ ಅಂತ ಹೇಳಿಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಬರೀ ಆತ್ಮ ಮಾತ್ರ ಅಲ್ಲ, ಬೇರೆ ಸಾಧನಗಳು ನಿಮ್ಮ ಜೊತೆಯಲ್ಲಿದ್ದಾವೆ, ಅವರನ್ನು ಕೂಡ ನೀವು ಪಾಲನೆ ಮಾಡಬೇಕಾಗ್ತದೆ. ಆದರೆ ಯಥಾರ್ಥವಾಗಿ ಮಾಡಿ, ಗಮನ ಕೊಟ್ಟುಬಿಟ್ಟು ಮಾಡಿ, ವಿಧಿವತ್ತಾಗಿ ಮಾಡಿ. ಅವಾಗ ಮಾತ್ರ ನಿಮ್ಗೆ ಏನಾಗ್ತದೆ? ಪ್ರತಿಫಲ ಇಡುವಂತ ಸಿಗ್ತದೆ. ಆವಾಗ ಮುಂದೆ ಸಾಧನೆ ಮಾಡಬೇಕು ಅಂತ ನಿಮ್ಗೆ ಅನ್ಸತ್ಯ ಆತ್ಮೀಯರೇ. ಇಲ್ಲ ಅಂತಂದ್ರೆ ವರ್ಷಗಳು ಮಾತ್ರ ಕಳೆದು ಹೋಗಿರ್ತವೆ ಹೊರತು ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ. ದಯವಿಟ್ಟು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಅವರು 50 ವರ್ಷ ಆಯ್ತು ಅದು ಮಾಡೋದಿಲ್ಲ, ಇವರು 25 ವರ್ಷ ಇದೇ ಮಾಡೋದಿಲ್ಲ, ಅದು ನಿಮ್ಗೆ ಬೇಡ. ಯಾರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅದು ನಿಮಗೆ ಬೇಕಾಗಿಲ್ಲ. ಬೇಕಾಗಿರೋದು ಯಾರಿಗೆ? ಯಾರಿಗೆ? ನನಗೆ ಬೇಕು, ನಾನು ಮಾಡಬೇಕು ಅಷ್ಟೇ. ಬೇರೆಯವರ ಚಿಂತೆ, ಬೇರೆಯವರ ದರ್ಶನ, ಪರಚಿಂತನೆ, ಪರಾವಲೋಕನ ನಿಮಗೆ ಬೇಡ. ನಿಮಗೇನು ಹೇಳಿದ್ರು? ಬಾಬಾ ನನಗೆ ಹೇಳಿದ್ದಾರೆ, ಪರಮಾತ್ಮ ನನಗೆ ಹೇಳಿದ್ದಾರೆ, ಟೀಚರ್ ನನಗೆ ಹೇಳಿದ್ದಾರೆ, ನಾನು ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಹೋಗಿ ಅಷ್ಟೇ. ಸರಿನೂ ತಪ್ಪ ಆಮೇಲೇನು ಪ್ರಶ್ನೆ? ಹೌದು ತಾನೇ? ಅದಕ್ಕಾಗಿ ಆವೆಲ್ಲ ವಿಷಯವನ್ನ ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡುವಂತ ಸಾಧನೆಯನ್ನ ಮಾಡಿ. ಸ್ಮೃತಿ ಲಬ್ಧ ಅಂತಂದ್ರೆ ಏನು? ನಷ್ಟಮೋಹ ಸ್ಮೃತಿ ಸ್ವರೂಪ. ಸ್ವರೂಪ ಅಂತಂದ್ರೆ ಏನು? ನನ್ನ ಮನಸ್ಸನ್ನ ಪರಮಾತ್ಮನಲ್ಲಿದ್ದು ಸಪ್ತ ಗುಣಗಳಿಂದ ನಾನು ಧರಿಸಿದ್ದೇನೆ. ಏನಾಗಿದ್ದೇನೆ? ಧರಿಸಿದ್ದೇನೆ ಅಷ್ಟೇ. ಧರಿಸೋದು ಬೇರೆ, ಅನುಭವಿಸೋದು ಬೇರೆ ಅಂತಂದೇನು? ಬೇರೆ. ಅಂದ್ರೆ ಸೀಟ್ ಮೇಲೆ ಕೂತ್ಕೊಳ್ಳೋದು ಬೇರೆ, ಸೀಟಿನ ಜೊತೆಲಿದ್ದೀರಿ, ಸೀಟಿನ ಕಡೆ ಗಮನ ಕೊಡ್ಬಿಡು, ಸ್ಮೂತ್ ಆಗಿದೆ, ಅನುಭವಿಸೋದು ಬೇರೆ. ಹೌದಾ? ನಾನು ಡ್ರೆಸ್ ಹಾಕ್ಕೊಂಡಿದ್ದೇನೆ, ಆ ಡ್ರೆಸ್ಸಿನ ಕಡೆ ಗಮನ ಕೊಟ್ಟು ಆ ಕಾಟನ್ ತಂಪಾಗತ್ತಲ್ಲ, ಕಾಟನ್ ಬಟ್ಟೆ ಹಾಕೊಂಡಾಗ ಅದನ್ನು ಅನುಭವಿಸೋದು ಬೇರೆ. ನೀವು ಧರಿಸಿದ ಮಾತ್ರಕ್ಕೆ ಅದು ಅನುಭವ ಮಾಡ್ತಿದ್ದೀರ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತು? ಸ್ವರೂಪ ಧರಿಸಿದ ಮಾತ್ರ. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ ಮಜಾ? ಎಲ್ಲ ಸುಂದರವಾಗಿರುವಂಥ ಶರೀರವನ್ನು ಶೃಂಗಾರ ಮಾಡ್ಕೊಂಡಿರ್ತೀರ ಅಲ್ವಾ? ಅದು ಮನಸ್ಸಲ್ಲಿ ಚಿಂತೆ ಇದ್ದಾಗ ಈ ಸ್ವರೂಪದ ಸುಖ ನಿಮ್ಗೆ ಸಿಗ್ತದೋ ಸಿಗಲ್ವೋ? ಕಾರಣ ಫಲದ ಕಡೆ ಮನಸ್ಸು ಬುದ್ಧಿಯನ್ನ ಇಟ್ಟು
ಇಟ್ಟಿಲ್ಲ ಲಬ್ಧ. ಮನಸ್ಸನ್ನು ಇಟ್ಟಿದ್ದೀರ ಹೊರತು ಬುದ್ಧಿ ಇಟ್ಟಿಲ್ಲ. ನೋಡಿ ಸೂಕ್ಷ್ಮತೆ ಅರ್ಥ ಮಾಡಿಕೊಳ್ತಾವ. ನಷ್ಟಮೋಹ ಸ್ಮೃತಿ ಸ್ವರೂಪ ಅಂತಂದರೆ ಆತ್ಮದ ರೂಪವನ್ನು ಧರಿಸಿದ ನಂತರದಲ್ಲಿ ಆತ್ಮದ ರೂಪದಲ್ಲಿ ಏನು ಫಲ ಇದೆ, ಲಬ್ಧ ಏನಿದೆ, ಲಬ್ಧ, ಅದನ್ನು ಅನುಭವಿಸು. ನಾಲ್ಗೆ ಮೇಲೆ ಗುಲಾಬ ಜಾಮೂನ್ ಇಟ್ಟರೆ ಆಗೋದಿಲ್ಲ. ಮುಂದೆ ಇಡೋದು ಬೇರೆ, ಅರ್ಥ ಆಯ್ತು. ನಾಲ್ಗೆ ಒಯ್ದು ಇಡೋದು ರೂಪ ಜೋಡಣೆ ಮಾಡಿಬಿಟ್ವಿ ನಾನು. ಆದರೆ ಆ ನಂತರದಲ್ಲಿ ಯಾವುದು ಲಬ್ಧ, ಏನು ಆ ಗುಲಾಬಜದಲ್ಲಿ ಫಲ ಇದೆ. ಆ ಫಲ ಎಲ್ಲಿಂದ ಬಂತು? ಕರ್ಮ ಮಾಡಿದ ಮೇಲೆ ಫಲ ಸಿಗ್ತದೆ. ಅಂದ್ರೆ ನಿನ್ನ ಮನಸ್ಸನ್ನ ಆತ್ಮನಲ್ಲಿ ಇಟ್ಟು, ಪರಮಾತ್ಮನಲ್ಲಿ ಇಟ್ಟು, ಅವನ ಸಪ್ತ ಗುಣಗಳನ್ನು ನೀನೇನ್ ಮಾಡಬೇಕು, ಅನುಭವಿಸು. ಅದು ನನಗೆ ಸಿಕ್ಕಿದೆ. ಯಾವ್ದು ಸಿಕ್ಕಿದೆ? ಯಾವ್ದು ಸಿಕ್ಕಿದೆ? ಸಪ್ತ ಗುಣಗಳು ನನಗೆ ಸಿಕ್ಕಿದೆ. ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ? ಅನುಭವ ಆಗಬೇಕು. ಅನುಭವ ಯಾವಾಗ ಆಗಬೇಕಂತೆ? ಅದಲ್ಲಿ ಇರಬೇಕು. ಆ ವಸ್ತುವಿನಲ್ಲಿ ಆ ಗುಣಲಕ್ಷಣಗಳು ಇರಬೇಕು. ಅದ್ರ ಜೊತೆನೇ ನೀವು ಜೋಡಣೆ ಮಾಡಬೇಕು. ಅವಾಗ ಏನಾಗತ್ತೆ? ಅನುಭವ ಆಗತ್ತೆ. ಅದಕ್ಕೆ ಆತ್ಮೀಯರೇ, ನೀವು ಕರ್ಮ ರಾಜಯೋಗವನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟರೆ ಮಾತ್ರ ಸಂಪೂರ್ಣ ಅದರ ಸುಖದ ಅನುಭವ ನಿಮಗೆ ಆಗ್ತದೆ. ಕೈಯಲ್ಲಿ ಗುಲಾಬ್ ಜಾಮೂನ್ ಇದೆ, ಏನಿದೆ? ನಾಲ್ಗೆ ಮೇಲೂ ಇದೆ. ಓಕೆ, ಕಿವಿಯಲ್ಲಿ ಮೊಬೈಲ್ ಇದೆ, ಏನಿದೆ? ಎದುರುಗಡೆಗೆ ಟಿವಿ ಇದೆ, ಕಿವಿಯಲ್ಲೂ. ಓಕೆ, ಯಾರ ಮೊಬೈಲು? ನಿಮ್ಮ ಮೊಬೈಲ್ ಅಲ್ಲ. ನಿಮ್ಮ ಮೊಬೈಲನ್ನು ಅಡಿಗೆ ಮನೆಯಲ್ಲಿ ಮುರ್ಲಿ ಆನ್ ಮಾಡಿಟ್ಟಿದ್ದೀರಿ. ಏನ್ ಮಾಡಿಟ್ಟಿದ್ದೀರಿ? ಅಡಿಗೆ ಮನೆ ಮುರ್ಲಿ ಕೇಳಬೇಕಂದ್ರೆ ಮುರ್ಲಿ ಮೊಬೈಲ್ ಆನ್ ಮಾಡಿಟ್ಟಿದ್ರಿ. ಮಗಳಿಗೆ ಫೋನ್ ಬಂತು, ನಿಮ್ಮದೇ ರಿಲೇಷನ್ ಮಗಳು ಫೋನ್ ಬಂತು. ಮಗಳು ನಿಮ್ಮ ಕೈಯಲ್ಲಿ ಫೋನ್ ಕೊಟ್ಟಿದ್ದಾರೆ. ಎದುರುಗಡೆಗೆ ಟಿವಿ ಇದೆ, ಒಲೆ ಮೇಲೆ ಹಾಲಿದೆ, ನಾಲ್ಗೆಯಲ್ಲಿ ಗುಲಾಬ್ ಜಾಮೂನ್ ಇದೆ. ಗುಲಾಬ್ ಜಾಮೂನ್ ಸುಖ ಅನುಭವ ಆಗ್ತದೋ ಆಗಲ್ವೋ? ಯಾಕೆ ಗುಲಾಬ್ ಜಾಮೂನ್ ಇಲ್ವಾ? ಗುಲಾಬ್ ಜಾಮೂನ್ ಇದೆಯೋ ಇಲ್ವೋ? ಮತ್ತೆ ಅನುಭವ ಯಾಕಾಗೋದಿಲ್ಲ? ಗಮನ ಏನಾಗ್ಬಿಟ್ಟಿದೆ? ಹಂಚೋಗ್ಬಿಡ್ತು. ಹಾಗೆ ರಾಜಯೋಗದಲ್ಲಿ ಕೂತ್ಕೊಂಡಾಗ ಡೂಮೂ ಕಾಣ್ತಾ ಇದೆ, ಲೈಟೂ ಕಾಣ್ತಾ ಇದೆ, ಹಾಡೂ ಇದೆ, ಕಾಮೆಂಟಿನೂ ಇದೆ, ವ್ಯಕ್ತಿನೂ ಇದೆ, ಯೋಗೇಶನ ಮೀಸೆನೂ ಇದೆ, ಫೋಟೋನು ನೂರಾರು ಕಡೆ ಅರ್ಧ ಹಂಚೋಡ್ಕೊಬಿಟ್ಟು ಅದ್ರ ಮಧ್ಯದಲ್ಲಿ ಮನೆ ಸಮಸ್ಯೆಗಳು ಇದ್ದಾವೆ. ಎಲ್ಲ ರಾಜಯೋಗ ಎಲ್ಲಿಂದಲೇ ಬರುತ್ತೆ ರಾಜಯೋಗ? ಇದಾದ್ರೂ ಕಣ್ಣಿಗೆ ಕಾಡ್ತದೆ. ಕಣ್ಣು, ಕಿವಿ, ಮೂಗಿನ ಮೂಲಕ ಅದು ಜೋಡಣೆ ಆಗ್ಬಹುದು. ಇದನ್ನೆಲ್ಲವನ್ನು ತೆಗೆದು ಬಿಡ್ತಾನೆ ಮನಸ್ಸಲ್ಲಿ ಬಾಬನ ಹತ್ರ ಹೋಗ್ಬೇಕು ಅಲ್ವಾ? ಆದ್ಮೇಲೆ ನೀವು ಕೇಳಿದಷ್ಟು ಸಹಜ ಇಲ್ಲ. ಇದೆಲ್ಲದಿಂದ ಮನಸ್ಸನ್ನು ತೆಗಿಬೇಕು ಮತ್ತೆ ಪರಮಾತ್ಮನಲ್ಲಿ ಇಡಬೇಕು. ಅವಾಗ ಏನಾಗತ್ತೆ? ರಾಜಯೋಗದ ಅನುಭೂತಿ ಅಂತ ಏನು ಅಂತ ಆಗತ್ತೆ. ಓಕೆ, ಆರಂಭದಲ್ಲಿ ಮನಸ್ಸನ್ನು ಇಟ್ಟಾಗ ಅನುಭವ ಆಗದೆ ಇರ್ಬೋದು. ಪುನಃ 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 ಅಂತರ್ಚಕ್ಷುವಿನಿಂದ. ಯಾವುದಿಂದ? ಅವ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಮನ್ನಾಭವ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮನಸ್ಸನ್ನು ನನ್ನಲ್ಲಿ ಇಡುವ ಅಂತ ಬಿಟ್ಟು ಹೇಳ್ತಾರೆ. ಅಂತರ್ಚಕ್ಷುವಿನ ಮೂಲಕ ನನ್ನನ್ನು ಪಡೆದುಕೊಳ್ಳುವಂತ ಇದನ್ನು ಮಾಡು. ಅಂದರೆ ಮೊದಲು ನನ್ನ ಜೊತೆಗೆ ಜೋಡಿಸಿ ಸ್ವರೂಪದಲ್ಲಿದ್ದು ಆ ಸ್ಥಿತಿಯನ್ನ ಅನುಭವ ಆಯ್ತು ಅಂದಮೇಲೆ ಕೊನೆಯ ಪ್ರಶ್ನೆ ಬಂದು, ಗುಲಾಬ್ ಜಾಮೂನಿನ ಸುಖದ ಅನುಭವ ಆಗ್ಬೇಕಾದ್ರೆ ಗುಲಾಬ್ ಜಾಮೂನು ಕಾಣತ್ತೋ ಕಾಣಲ್ವೋ? ಕಾಣ್ತದೆ, ಕಾಣುತ್ತೆ. ಗುಲಾಬ್ ಜಾಮೂನು ಕಾಣತ್ತೋ ಕಾಣಲ್ವೋ? ಪ್ರಶ್ನೆ ಇಷ್ಟೇ. ಪ್ಯಾಕೆಟ್ ಕಾಣತ್ತಾ? ಫೋಟೋ ಕಾಣತ್ತಾ? ಮಾಡಿದವರು ಕಾಣ್ತಾರಾ? ಏನಿರ್ತದೆ? ಅನುಭವ 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 ಅನುಭವ. ಏನಿರ್ತದೆ ಹೇಳಿ ಅಲ್ಲಿ? ಅನುಭವ ಅಷ್ಟೇ. ಹಾಗೆ ಪರಮಾತ್ಮನಲ್ಲಿಟ್ಟಾಗ, ಆತ್ಮದಲ್ಲಿಟ್ಟಾಗ ಅನುಭವ ಮಾತ್ರ ಆಗ್ತಾ ಇರ್ಬೇಕು. ಏನಾಗ್ತಾ ಇರಬೇಕು? ಯಾವ ಅನುಭವ? ಯಾವ ಅನುಭವ? ಸಪ್ತ ಗುಣಗಳ ಅನುಭವ. ಏನ ಅನುಭವ? ಅವಾಗ ಏನೇನಿರೋದಿಲ್ಲ? ಏನೇನಿರೋದಿಲ್ಲ? ಆತ್ಮನೂ ಇರೋದಿಲ್ಲ, ಪರಂಧಾಮ ಇರೋದಿಲ್ಲ, ರೆಡ್ಡಿ ಇರೋದಿಲ್ಲ, ಪರಮಾತ್ಮ ಇರೋದಿಲ್ಲ, ಶಿವಬಾಬಾ ಇರೋದಿಲ್ಲ, ಏನೂ ಇರೋದಿಲ್ಲ. ಏನಿರ್ತದೆ? ಏನಿರ್ತದೆ? ಶಾಂತಿ, ಹಗೂರ, ಲೈಟ್ನೆಸ್. ಕೇವಲ ಫೈನಲ್ ಏನ್ ಬೇಕು ನಿಮಗೆ? ಫೈನಲ್ ಏನ್ ಬೇಕು? ಶಾಂತಿ ತಾನೇ ಬೇಕು. ಅದ್ರ ಜೊತೆಗೆ ಮಾತ್ರ ನಾನು ಆತ್ಮ, ನಾನು ಮನಸ್ಸನ್ನು ಇಟ್ಟಿದ್ದೇನೆ, ಪರಮಾತ್ಮನಲ್ಲಿ ಇಟ್ಟಿದ್ದೇನೆ, ಪರಮಾತ್ಮನ ಸಿಗ್ತಾ ಇದೆ, ಅನುಭವ ಆಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಇದು ಯಾವುದರ ಕಡೆನೂ ಕೂಡ ಆತ್ಮದ ಶಕ್ತಿ ಹೇಳುವಂಥದ್ದು, ಆತ್ಮದ ಇಂದ್ರಿಯ ಹೇಳುವಂಥದ್ದು ವಿನಿಯೋಗ ಮಾಡಕೂಡದು.
ಸತ್ಯವಾಗಿ ಹೇಳ ಏನಾಗ್ತಾ ಇದೆ ಅಂತ ಅನುಭವ ಮಾಡೋ ಟೈಮ್ನಲ್ಲಿ ವೈಟ್ 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 ಬಿಂದು 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 ಕಿರಣ ಕಿರಣ ಕಿರಣ. ಏನ್ ಮಾಡ್ತೀವಿ? ಅನುಭವ ಆಗೋ ಟೈಮ್ನಲ್ಲಿ ಅದಕ್ಕೆ ಮನಸ್ಸು ಬುದ್ಧಿಯಲ್ಲಿ ಇಡೋದೇ ಇಲ್ಲ. ನಾವು ಎಲ್ಲಿಡ್ತೀವಿ? ಗುಲಾಬ್ ಜಾಮೂನ್ ಇಟ್ಕೊಂಡ್ಬಿಟ್ಟು ಇದು ಯಾಕೆ ಫೋಟೋ ಇಷ್ಟು ಚೆನ್ನಾಗಿದೆಯಲ್ಲ, ಹೆಂಗೆ ಮಾಡೋದು? ನಿಂಗೆ ಪ್ಯಾಕೆಟ್ ತಗೊಂಡು ನೋಡ್ತಾ ಕೂತ್ಕೊಂಡು ಇಲ್ಲಿ ರುಚಿ ಅನುಭವ ಆಗತ್ತಾ? ಯಾವ ಸಮಯದಲ್ಲಿ ಯಾವುದರ ಕಡೆ ಗಮನ ಕೊಡಬೇಕು ಅದರ ಕಡೆನೇ ಗಮನವನ್ನ ಕೊಡಬೇಕು. ಗುಲಾಬ್ ಜಾಮೂನ್ ಮಾಡ್ಬೇಕಾದ್ರೆ ಮಾಡೋ ಕಡೆನೇ ಗಮನ ಕೊಡಿ, ಓದಬೇಕಾದ್ರೆ ಓದೋ ಕಡೆನೇ ಗಮನ ಕೊಡಿ, ಫೋಟೋ ನೋಡ್ಬೇಕಾದ್ರೆ ಫೋಟೋ ನೋಡೋದ ಕಡೆ ಗಮನ ಕೊಡಿ, ನಾಲ್ಗೆ ಮೇಲೆ ಇಡಬೇಕಾದ್ರೆ ನಾಲ್ಗೆ ಮೇಲೆ ಇಡೋ ಕಡೆ ಗಮನ ಕೊಡಿ, ನಾಲ್ಗೆ ಮೇಲೆ ಇಟ್ಟ ಮೇಲೆ ಏನ್ ಮಾಡ್ಬೇಕು? ರುಚಿ ಕಡೆ ಗಮನ ಕೊಡಿ. ಈಗ ಭಗವಂತನ ಪ್ರಶ್ನೆ ಏನಂತಂದ್ರೆ, ರುಚಿ ಆಗ್ಲಿಕ್ಕೆ 1 ಸೆಕೆಂಡ್ ಸಾಕಂತೆ. ಮನಸ್ಸನ್ನ ಬಾಬಂದ್ರೆ ಇಟ್ಟ ತಕ್ಷಣ ಏನಾಗಬೇಕು? 1 ಸೆಕೆಂಡ್. ಅನುಭವ ನಿರಂತರ ಆಗ್ತಾ ಇರಬೇಕು. ಆ ಸ್ಟೇಜ್ನಲ್ಲಿ ಜಾಸ್ತಿ ಸಮಯ ಶಾಂತ ಆಟೋಮೆಟಿಕಲ್ ಅದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾನೆ ಇರ್ತದೆ. ನೀವು ಚಿಂತೆ ಮಾಡೋದೇ ಬೇಡ. ಎಷ್ಟು ನೀವು ಭಗವಂತನ ಜೊತೆಲಿ ಇರ್ತಿರೋ ವಿಕರ್ಮ ವಿನಾಶ ಆಗೇ ಆಗ್ತದೆ. ಶರೀರದ ಮೇಲೆ ಎಷ್ಟು ನೀರು ಹಾಕ್ತಿರೋ ಶರೀರ ಕ್ಲೀನ್ ಆಗೇ ಆಗ್ತದೆ. ಮೆಡಿಸಿನ್ ತಗೊಂಡ ಮೇಲೆ ಕಾಯಿಲೆ ಗುಣ ಆಗೇ ಆಗ್ತದೆ. ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಾಗ ಶಕ್ತಿಗಳ ಪ್ರವಾಹ ಆದಾಗ ನಿಮ್ಮ ಅಕೌಂಟಲ್ಲಿ ಜಮಾದ ಖಾತೆ ಇಂಪ್ರೂವ್ಮೆಂಟ್ಸ್ ಹಾಗೆ ಆಗ್ತದೆ. ಪ್ರತಿ ಸೆಕೆಂಡ್ನಲ್ಲಿ ಯೋಗದ ಅನುಭೂತಿ ನಿಮ್ಮದು ಬೇರೆ ಬೇರೆ ಹಾಗೆ ಆಗತ್ತೆ. ನಾವು ಜೀವನ ಪೂರ್ತಿ ಏನ್ ಮಾಡಿದೀವಿ ಅಂದ್ರೆ ಮನೆ ಕಟ್ಟೋದಲ್ಲಿ ಬ್ಯುಸಿ ಆಗಿದ್ದೀವಿ, ಸ್ಕ್ರೀನ್ ಹಾಕೋದಲ್ಲಿ ಬ್ಯುಸಿ ಆಗಿದ್ದೀವಿ, ಬ್ಯುಸಿ ಆಗಿಬಿಟ್ಟಿದ್ದೀವಿ ಹೊರತು ಆ ಮನೆಯಲ್ಲಿ ಸುಖದ ಅನುಭವ ಮಾಡ್ತಾ ಇಲ್ಲ. ಇದು ವಾಸ್ತವಿಕತೆ ಆತ್ಮೀಯರೇ. ಅದಕ್ಕಾಗಿ ಏನ್ ಮಾಡಬೇಕು? ನಷ್ಟ ಮೋಹ ಸ್ಮೃತಿ ಲಬ್ಧ. ಮೋಹವನ್ನು ತೆಗೆದು ಎಲ್ಲಿ ಸ್ಮೃತಿ ಇಡಬೇಕು ಅಲ್ಲಿ ಸ್ಮೃತಿಯನ್ನು ಇಟ್ಟು ಅದರಿಂದ ಏನು ಫಲ ಸಿಕ್ಕಿದೆ. ನೀವು ಯಾವುದ್ರ ಜೊತೆ ಜೋಡಣೆ ಆಗಬೇಕು? ಯಾವುದ್ರ ಜೊತೆ ಜೋಡಣೆ ಆಗಬೇಕು? ಫಲದ ಜೊತೆ ಜೋಡಣೆ ಆಗ್ಬೇಕಂತ ಏನ್ ಮಾಡಬೇಕು? ಫಲದ ಅನುಭವ ಆಗಬೇಕು ಅಂತಂದ್ರೆ ಆತ್ಮದ ಶಕ್ತಿಯನ್ನ ಬುದ್ಧಿಯ ಕಡೆಗೆ ಹೆಚ್ಚಿಗೆ ಇಡಬೇಕು. ಎಲ್ಲಿ ಇಡಬೇಕು? ಅನುಭವ ಮಾಡೋದು ಯಾರು? ಆತ್ಮನ. ಯಾವುದರ ಮೂಲಕ? ಅಲ್ಲ. ಅವಾಗ ಯಾವುದ್ರ ಕಡೆ ಗಮನ ಕೊಡಬೇಕು? ಬುದ್ಧಿಯ ಕಡೆಗೆ ನಾವು ಗಮನವನ್ನ ಕೊಡಬೇಕು. ಮನಸ್ಸಿನ ಜೊತೆಗೆ ಶಕ್ತಿಯನ್ನು ಏನ್ ಮಾಡಬೇಕು? ಕಡಿಮೆ ಮಾಡಬೇಕು. ಅರ್ಥ ಆಯ್ತು? ಅರ್ಥ ಆಗಿಲ್ವ? ಅರ್ಥ ಇಡುವವರೆಗೂ ಎಲ್ಲಿ ಗಮನ ಕೊಡಬೇಕು? ಮಾಡೋದ್ ಕಡೆ, ಲೋಟದಲ್ಲಿ ಹಾಕೋದಲ್ಲಿ, ಸ್ಪೂನಿನ ತೆಗೆದ್ರೊಳಗಡೆ, ಕೈಯಿಂದ ಎತ್ತು ನಾಲ್ಗೆ ಮೇಲೆ ಇಡುವವರೆಗೆ. ಸರಿನಾ? ಆಮೇಲೆ ರುಚಿ ಕಡೆಗೆ ಹೆಚ್ಚಿನ ಗಮನ ಕೊಡಿ, ಕೈ ಕಡೆ ಗಮನ ಕಡಿಮೆ ಕೊಡಿ. ರುಚಿ ನಮ್ಗೆ ಗೊತ್ತಾಗ್ತಾ ಇದೆ, ರುಚಿ ಆಗ್ತಾ ಇದೆ. 1 by 1 ಗುಲಾಬ್ ಜಾಮೂನ್ ತಿಂತಾ ಇದ್ದೀರಿ, ಐಸ್ ಕ್ರೀಮ್ ತಿಂತಾ ಇದ್ದೀರಿ. ಗಮನ ಎಲ್ಲಿರ್ತದೆ? ತಿನ್ನೋದು ಕಡೆಗೆ ಇರ್ತದೋ, ನೋಡೋದು ಕಡೆಗೆ ಇರ್ತದೋ, ರುಚಿ ಕಡೆಗೆ ಇರ್ತದೋ? ಯಾಕೆ? ಅದು ಇಷ್ಟವಾಗತ್ತೆ ತಾನೆ. ಹಾಗೆ ಇಲ್ಲಿ ಹೇಳ್ತಾರೆ, ಒಂದ್ಸಲ ಅನುಭವ ಸ್ಟಾರ್ಟ್ ಆಯ್ತಲ್ಲ ಶಾಂತಿ ಟಕ್ ಅಂತ ಅಲ್ಲೇ ಮನಸ್ಸನ್ನು ಸೆಟ್ ಮಾಡಿ. ಇದು ಅವ್ಯಕ್ತನ, ಬಿಂದುನ, ಸರ್ವಶಕ್ತಿವಂತನ, ವಿಶ್ವ ಕಲ್ಯಾಣ ಬೇಡ ನಿಮ್ಗೆ. ಅದು ಯಾವುದು ಬೇಡ ನಿಮ್ಗೆ. ನಿಮ್ ಗಮನ ಏನು? ಅನುಭವ ಆಯ್ತು, ಟಕ್ ಅಂತ ಏನ್ ಮಾಡಬೇಕು? ಅಲ್ಲೇ ಬುದ್ಧಿಯನ್ನ ಇಡುವಂತ ಪ್ರಯತ್ನವನ್ನ ಮಾಡೋದು ಯಾವಾಗ ಬೇಕಾದ್ರೂ ಆಗ್ಲಿ. ನೀವು ಅಡಿಗೆ ಮಾಡ್ತಾ ಇರ್ಬೇಕಾದ್ರಾಗ್ಲಿ, ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರಾಗ್ಲಿ, ಯಾವಾಗ ಅನುಭವ ಆಯ್ತಾ ಹೆಚ್ಚಿನ ಸಮಯ ಮನಸ್ಸು ಬುದ್ಧಿಯನ್ನ ಅನುಭವದಲ್ಲಿ ಸ್ಥಿತ ಮಾಡಿ ಅದೇ ನಿಮ್ಮನ್ನ ಪರ್ಫೆಕ್ಟ್ ಮಾಡತ್ತೆ. ನಾವು ಅನುಭವ ಬರುವಂತ ಸಮಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪುರುಷಾರ್ಥ ಮಾಡಿ ಶುರು ಮಾಡಿಬಿಡ್ತೀವಿ. ಏನ್ ಮಾಡ್ತೀವಿ? ಪುರುಷಾರ್ಥ ಏನು? ಕರ್ಮ. ಅನುಭವ ಏನು? ಪ್ರಾರಬ್ಧ. ನಿಮಗೆ ಪ್ರಶ್ನೆ, ಫಲ ಜಾಸ್ತಿ ಬೇಕೋ ಪುರುಷಾರ್ಥ ಜಾಸ್ತಿ ಮಾಡ್ತಿರೋ? ನಾವೇನ್ ಮಾಡ್ತಿದ್ದೀವಿ? ಇಲ್ಲಿಂದ ಹೋಗ್ಲಿಕ್ಕೆ ನಮಗೆ ಗಂಟೆಗಟ್ಟಲೆ ಬೇಕು. ಕೆಲವೊಂದ್ಸಲ ಹೇಳಿದ್ರೆ ಕೆಲವೊಂದು ಸಿಟ್ಟು ಬರ್ತದೆ, ಸತ್ಯತೆ ಹೇಳಿದ್ರೆ ಸಿಟ್ಟು ಬರ್ತದೆ. ನಿಮ್ಗೆ ಸಿಟ್ಟು ಬಂದ್ರೂ ಪರವಾಗಿಲ್ಲ, ಸತ್ಯತೆ ಅದು ಹೇಳುವಂಥದ್ದು ಭಗವಂತನ ಕರ್ತವ್ಯ. ಅದನ್ನು ಹೇಳ್ತಾ ಇದ್ದಾರೆ. ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿರು. ಅದಕ್ಕೆ ಈಗ ಹೇಳ್ತಾರೆ, ಪುರುಷಾರ್ಥಕ್ಕೆ ನಿಮ್ಗೆ ಸಮಯ ಎಷ್ಟು? 1 ಸೆಕೆಂಡ್. ಹೆಚ್ಚಿನ ಸಮಯ ಯಾವುದಕ್ಕೆ? ಪ್ರಾರಬ್ಧಕ್ಕೆ. ನಾವು ಯಾವುದಕ್ಕೆ ಗಮನ ಕೊಡ್ತಿದ್ದೀವಿ? 1 ಗಂಟೆ ಇವರು ಕೂಡ ಕರೆಕ್ಟ್ ಆಗಿ ನೀವು ಚೆಕ್ ಮಾಡಿದ್ರೆ 1 ನಿಮಿಷ ಅನುಭವ ಆಗೋದು ನಮ್ಗೆ ಏನಾಗ್ಬಿಡ್ತದೆ? ಕಷ್ಟ ಆಗ್ಬಿಡ್ತದೆ. ಯಾಕೆ ಹೇಳಿ? ಯಾಕಂದ್ರೆ ಮನಸ್ಸನ್ನ ಪುರುಷಾರ್ಥದಲ್ಲಿ ತೆಗೆಯುವುದೇ ಇಲ್ಲ. ನಾವು ಪ್ರಾರಬ್ಧದ ಕಡೆಗೆ ಇಡೋದೇ ಇಲ್ಲ. ಬುದ್ಧಿ ಕಡೆ ಹೆಚ್ಚಿಗೆ ಗಮನ ಇಟ್ಬಿಟ್ಟು ಭಗವಂತನಲ್ಲಿ ಸುಖದ ಕಡೆಗೆ ಹೆಚ್ಚಿನ ಗಮನ ಕೊಡೋದಿಲ್ಲ ನಾವು. ಇವತ್ತು ನಾನು 5,000 ರೂಪಾಯಿ ಸಂಪಾದನೆ ಮಾಡಿದ್ದೇನೆ, ಆ ಸಂಪಾದನೆ ಸುಖ ಅನುಭವ ಮಾಡೋ ಬದಲು ಏನ್ ಮಾಡ್ತೀವಿ? 6,000 ಮುಂದಿನ 1,000 ಸಂಪಾದನೆ ಮಾಡೋದು. ಹೇಗೆ? ಅದ ಕಡೆ ಗಮನ ಇದ್ದಾಗ ಈ ಸಂಪಾದನೆ ಮಾಡಿದ್ದೇನಾಯ್ತು?
ಏನಾಯ್ತು? ಹೊರಟೋಯ್ತಲ್ವಾ? ಹೊರಟೋಯ್ತು, ಆ ಸುಖವನ್ನು ಅನುಭವ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಕಷ್ಟಪಟ್ಟು ಅಡಿಗೆ ಮಾಡಿರ್ತೀವಿ, ಊಟಕ್ಕಂತ ಕೂತಿರ್ತೀವಿ, ಗಮನ ಊಟದ ಕಡೆಗಿಲ್ಲ, ಗಮನ ಇಲ್ಲಿ. ನಾಳೆ ತಿಂಡಿ ಏನ್ ಮಾಡಬೇಕು, ರಾತ್ರಿ ಅಡಿಗೆ ಏನ್ ಮಾಡಬೇಕು ಅಂದ್ರೆ ಏನು ಕರ್ಮದ ಫಲ ಇದೆ ಅದ್ರ ಕಡೆಗೆ ನಾವೇನ್ ಮಾಡ್ತಾ ಇಲ್ಲ ಆದ್ಮೇಲೆ. ಪ್ರೆಸೆಂಟ್ ಹೇಳೋದಕ್ಕಿಂತ ನೀವು ಯಾವುದಕ್ಕೋಸ್ಕರ ಕರ್ಮ ಮಾಡಿದಿರಿ, ಶಾಂತಿ ಬೇಕು ಅಂತ ತಾನೇ ಮಾಡಿದಿರಿ, ಅದು ಫಲ ಸಿಕ್ಕಿದಿರೋ ಅದ್ರ ಕಡೆ ಗಮನ ಕೊಡಿ. ಉಳಿದಿದ್ದೆಲ್ಲ ಪಕ್ಕದಲ್ಲಿ ಇಡಿಯಲ್ಲ. ಇಂಡಿಯಾ ಪಾಕಿಸ್ತಾನ ನೋಡ್ಲಿಕ್ಕೆ ಬಂದಿದ್ದೀರಾ? ಆನ್ ಇದೆಯಾ ನೋಡ್ತಾ ಇರಿ, ಬೇರೆದೆಲ್ಲ ಬೇಡ ನಿಮಗೆ, ಬೇರೆ ಯಾವುದು ಬೇಡ. ಏನಿದೆಯೋ ಯಾವುದೋ ಕೂತ್ಕೊಂಡಿದೆ ಅದನ್ನ ಮಾಡಿ ಮಾಡ್ತಾ ಹೋಗಿ, ಅದನ್ನು ಅನುಭವಿಸ್ತಾ ಹೋಗಿ ಅಷ್ಟೇ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮನ್ನ ಮನಾಭವ, ಎಲ್ಲದಿಂದ ಮನಸ್ಸನ್ನ ಏನ್ ಮಾಡು, ತೆಗೆದು ಬಿಟ್ಟು ನನ್ನ ಕೈಯಲ್ಲಿ ಇಡು, ಮತ್ತು ನಾನೇನು ಕೊಡ್ತೇನೋ ಅದು ಬುದ್ಧಿಯಿಂದ ಏನು ಮಾಡ್ತಾ ಹೋಗು, ಅನುಭವಿಸ್ತಾ ಹೋಗು. ಓಕೆ, ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.